Yes, good morning. Welcome to class number 70. We are in the applications of differentiation, that too, especially 5 marks question. Syllabus as it is, ಏನು ಚೇಂಜ್ ಮಾಡಿಲ್ಲ ಅಂತಂದರೆ ನಮಗಿಲ್ಲಿ 5 marks questions ಸಿಗೋದು ಪಕ್ಕ. ಎಸ್, ಕ್ವಶನ್ ಬರೆಯೋಕ್ಕೆ ಆಗೋದಿಲ್ಲ ಬೋರ್ಡ್ ಮೇಲೆ. ಯು ಶುಡ್ ಬಿ ಇನ್ ಫ್ರಂಟ್ ಆಫ್ ಯುವರ್ ವರ್ಕ್ ಬುಕ್. ವಿ ಆರ್ ಇನ್ ಪ್ರಾಬ್ಲಮ್ ನಂಬರ್ 127. It is about some ladder and wall. So combination of wall and ladder forms a right angle triangle. Is it or not? After completion of the data, what is the object here ಅಂತ ಕ್ವಶನ್ ಕೇಳಿದಾಗ ನಾವು ಮೆನ್ಸುರೇಷನಲ್ಲಿ ಯೂಸ್ ಮಾಡಿರ್ತಕ್ಕಂಥ ಯಾವ ಆಬ್ಜೆಕ್ಟನ್ನು ಇಲ್ಲಿ ಬಳಕೆ ಮಾಡಿಲ್ಲ. ಇದು ಲ್ಯಾಡರ್ ವಾಲ್ಗೆ ಹಾಕಿದಾಗ ಲ್ಯಾಡರ್ ಆಕ್ಟ್ಸ್ ಆಸ್ ಎ ಹೈಪೋಟೆನಸ್, ವಾಲ್ ಆಕ್ಟ್ಸ್ ಆಸ್ ಎ ಅಪೋಸಿಟ್, earth acts as adjacent. Totally this is the problem about right angle triangle. You should know something about right angle triangle, especially Pythagoras theorem. One of the angle is 90, then only Pythagoras theorem is valid. Such a triangle circle, right angle triangles. Yes. A ladder 5 meter long. Listen carefully. What is this ladder? A ladder 5 meter long, this is in terms of meter, is leaning against a wall. This is nothing but wall. Is it or not? Simple like bari triangle, but figure irbeku, illadre conversion kashta agutte. This is wall against a wall. The bottom of the ladder is pulled along the ground. Bottom of the ladder, idu bottom of the ladder. A ಮತ್ತೆ ಬಿ, ಎ ಬಿ is equals to 5 meter is the height of the ladder. Is it or not? From the wall at the rate of 2 centimeter per second. 2 centimeter per second. 2 centimeter per second. ಇಲ್ಲಿ ಏನು ಬರೀಬೇಕು ಅನ್ನೋದು ಸ್ಪಷ್ಟವಾಗಿ ಹೇಳ್ತೇನೆ. ಈ ನಂಬರ್ ಯೂನಿಟ್ಸ್ ಆಗಿ ಬರ್ಕೊಂಡಿರೋಣ. How fast its height? How fast its height? ಇಲ್ಲಿ ಹೆಚ್ಚು ಆ ಥರ ಪಟ್ಟು ಹೆಚ್ಚು ಯೂಸ್ ಮಾಡಬೇಡ. ಸಪೋಸ್ ಹೆಚ್ಚೇ ಬರ್ಕೊಳ್ಳೋದಾದ್ರೆ ಹೈಟ್ ಆಫ್ ದಿ ವಾಲ್ ಹೆಚ್ಚೇ ತಗೊಳ್ಳೋಣ, ಡೋಂಟ್ ವರಿ. ಈಗ ಸದ್ಯಕ್ಕೆ ಎಷ್ಟು ಬರ್ಕೊಳ್ಳಿ. ಹೈಟ್ ಆನ್ ದಿ ವಾಲ್ ಡಿಕ್ರೀಸಿಂಗ್ ವೆನ್ ದ ಫುಟ್ ಆಫ್ ದಿ ಲ್ಯಾಡರ್ ಈಸ್ 4 meter away from the wall. 4 meter away from the wall. ಈ ಯೂನಿಟ್ಸ್ ಎಲ್ಲ ಏನು ಅನ್ನೋದನ್ನ ಇನ್ನೊಂದು ಸತಿ ಪ್ರಾಬ್ಲಮ್ ಅನ್ನು ಓದ್ಕೊಂಡು ಬಂದು ಕಂಪ್ಲೀಟ್ ಮಾಡ್ತೀನಿ. ಇಲ್ಲಿ ಇನ್ನೊಂದು ಸಿ ಮರ್ತಿದ್ದೇನೆ, ಏನಿರ್ಬೋದು? ದಟ್ ಈಸ್ ದ ಹೈಟ್ ಆಫ್ ದಿ ವಾಲ್. ಪ್ಲೀಸ್, ದ ಡಿಸ್ಟೆನ್ಸ್ ಬಿಟ್ವೀನ್ ಫುಟ್ ಆಫ್ ದಿ ಲ್ಯಾಡರ್ ಅಂಡ್ ಲೋಯರ್ ಪಾರ್ಟ್ ಆಫ್ ದಿ ವಾಲ್ ಕ್ಯಾನ್ ಬಿ ಟೇಕನ್ ಆಸ್ ಎಕ್ಸ್. Otherwise, it is somewhat difficult to continue the problem. And the height of the wall, especially we can take it as a y. This is y axis. Is it or not? Then AB is equal to AB is equal to 5 meter height of the ladder bitaki. ಆಮೇಲೆ AC is equals to x distance between, ಕ್ಲಿಯರ್ ಆಗಿ ಬರೀರಿ, ಇದಕ್ಕೆ ಮಾರ್ಕ್ಸ್ ಇರ್ಬೋದು. ಡಿಸ್ಟೆನ್ಸ್ ಬಿಟ್ವೀನ್ foot of the ladder and ಲೋಯರ್ ಪಾರ್ಟ್ ಆಫ್ ದಿ ವಾಲ್, ಅಥವಾ ಫುಟ್ ಆಫ್ ದಿ ವಾಲ್. ವಾಲ್ಗೆ ಫುಟ್ ಇರೋದಿಲ್ಲ, ಅದ್ರ ಫುಟ್ ಅಂತ ಯೂಸ್ ಮಾಡಬಾರ್ದು. ಎ ಸಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಡಿಸ್ಟೆನ್ಸ್ ಬಿಟ್ವೀನ್ ಫುಟ್ ಆಫ್ ದಿ ಲ್ಯಾಡರ್ ಅಂಡ್ ವಾಲ್ ಅಂತ ಬರೆದ್ರೆ ಆಯಿತು, ಸಾಕು, ವಾಲ್. ಇಸ್ ಇಟ್ ಆರ್ ನಾಟ್? ಅಂಡ್ ದೆನ್ ಬಿ ಸಿ ಇಸ್ ಈಕ್ವಲ್ಸ್ ಟು ವೈ, ಹೈಟ್ ಆಫ್ ದಿ ವಾಲ್, HIGHT, ಹೈಟ್ ಆಫ್ ದಿ ವಾಲ್ ಅಂತ ಬರೆದ್ರೆ ಸಾಕು. ಇಷ್ಟು ಸ್ವಲ್ಪ ಎಕ್ಸ್ಟ್ರಾ ಬರ್ಕೋಬೇಕಾಗುತ್ತೆ. Now we are taking the distance between wall and lower end of the ladder as a x and height of the wall as a y. Again I will go through the problems, sentence formations. A ladder 5 meter long is leaning against a wall. The bottom of the ladder is pulled away along the ground away from the wall at the rate 2 centimeter per second. ಇದು ಕನ್ನಡದಲ್ಲಿ ಅರ್ಥ ಆಗಿರುತ್ತೆ. ಈ ಲ್ಯಾಡರ್ ಬಾಟಮ್ ಪಾರ್ಟ್ ಅಂದರೆ ಎ ಹತ್ರ ಇರುತ್ತೆ, ಇದು ಲ್ಯಾಡರ್. ಅದನ್ನು
ಪುಲ್ಡ್ ಅವೇ ಫ್ರಮ್ ದಿ ವಾಲ್. ವಾಲ್ ಕಡೆ ನಿಂತ್ಕೊಂಡು ವಾಲ್ಗೆ ಆಪೋಸಿಟ್ ಸೈಡ್ಗೆ ತಳ್ಳಬೇಕಂತ ಇದು. ಕ್ಯಾಚ್ ಮಾಡಿ. ಅವೇ ಫ್ರಮ್ ದಿ ವಾಲ್, ಗೋಡೆ ಕಡೆ ಬರಬಾರ್ದಂತೆ ಲ್ಯಾಡರ್ ಬಾಟಮ್ ಪಾರ್ಟು, ಗೋಡೆಗಿಂತ ಇನ್ನೂ ಸ್ವಲ್ಪ ದೂರ ಹೋಗ್ಬೇಕಂತ. ಅವೇ ಫ್ರಮ್, ಯು ಆರ್ ಆಲ್ ನೋ ನಾಲೆಡ್ಜ್ ಅಬೌಟ್ ಅವೇ, ಫಾರ್ ಅವೇ, ಫ್ರಮ್, ಲೈಕ್ ದಟ್. ಆಗ ಈ ಡಿಸ್ಟೆನ್ಸ್ ಏನಾಗ್ತಾ ಇದೆ, ಇದು ಲ್ಯಾಡರ್ ಲೋಯರ್ ಪಾರ್ಟನ್ನು ಪುಲ್ ಮಾಡಿದಾಗ ಈ ಡಿಸ್ಟೆನ್ಸ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತಿದೆ. ಯಾವ್ದು ಇನ್ಕ್ರೀಸು? ಎಕ್ಸ್. ಇಸ್ ಇಟ್ ಆರ್ ನಾಟ್? ಇನ್ಕ್ರೀಸ್ ಆಗ್ತಿದೆ ಅಂದರೆ ನಾವು ಮಾಡ್ತಿರೋ ಚಾಪ್ಟರ್ ಯಾವುದು? ರೇಟ್ ಮೆಜರ್. ಎಕ್ಸ್ಪೆಷಲಿ ಅಪ್ಲಿಕೇಶನ್ಸ್ ಆಫ್ ಡಿಫ್ರೆನ್ಷಿಯೇಷನ್ ಅನ್ನೋದಕ್ಕಿಂತ ರೇಟ್ ಮೆಜರ್ ಈಸ್ ದ ಕರೆಕ್ಟ್ ಸೆಂಟೆನ್ಸ್. ರೇಟ್ ಮೆಜರ್ ನಾವು ಮಾಡ್ತಿರೋದು. ಇನ್ ದಿಸ್ ರೇಟ್ ಮೆಜರ್, something is going to be increased, something is going to be decreased, something is going to be changed, something is going to the rate of change. For all such words, we are using d by dt everywhere. ಈಗ ಇಷ್ಟು ಪ್ರೋಸೆಸ್ಸಲ್ಲಿ ನಾನು ಇಷ್ಟು ಏನು ಸೆಂಟೆನ್ಸ್ ಓದಿದ್ನೋ ಇಷ್ಟೊತ್ತು, ಎ ಲ್ಯಾಡರ್ 5 ಮೀಟರ್ ಲಾಂಗ್ ಬರ್ಕೊಂಡಿದ್ದೀನಿ. ಈಸ್ ಲೀನಿಂಗ್ ಅಗೇನ್ಸ್ಟ್ ಎ ವಾಲ್, ಇದಕ್ಕೆ ಗೋಡೆಗೆ ಹಾಕಿದ್ದೀನಿ. The bottom of the ladder is pulled along the ground away from the wall. Ladder, bottom part of the ladder ಏತ್ರಿದೆ, pulled away from the wall, ಗೋಡೆಗೆ ಆ ಕಡೆ ಜರುಗಿಸ್ತಿದ್ವಂತೆ. ಏನೇನು ನಡೀತದೆ ಸರ್? ಫಸ್ಟ್ ಆಫ್ ಆಲ್, ಸಿ ಇಂದ ಹೇಗಿರ್ತಕ್ಕಂಥ ಡಿಸ್ಟೆನ್ಸ್ ಎಕ್ಸ್ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಅಂದ್ರೆ ಏನು ಈ ಟಾಪಿಕ್ ಅಲ್ಲಿ? ಡಿ ಬೈ ಡಿ ಟಿ ಅಲ್ವಾ? ಹೌದು. ಯಾವ್ದು ಇನ್ಕ್ರೀಸ್? ಎಕ್ಸ್ ಇನ್ಕ್ರೀಸ್. ಸರ್ ನೀನು ಇಲ್ಲಿ ಪಿ ತಗೊಂತೀನಿ ಸರ್, ಹಾಗೆ ನೀನು ಪಿ ಬರ್ಕೋ, ಡಿ ಪಿ ಬೈ ಡಿ ಟಿ. ಸರ್ ನೀನು ಝಡ್ ತಗೊಳ್ತೀನಿ ಸರ್, ಡಿ ಝಡ್ ಬೈ ಝಡ್. ಓಹ್, ಹಾಗಾದ್ರೆ ಈ ಲೆಟರ್ಸ್ ಏನು ಬೇಕಾದ್ರೆ ತಗೋಬೋದು. ಹೌದು, ಸಹಜವಾಗಿ ರೆಕ್ಟಾಂಗಲ್ ಟ್ರಯಾಂಗಲ್ ಅಲ್ಲಿ ಅಡ್ಜಸೆಂಟ್ ಎಕ್ಸ್ ಆಕ್ಸಿಸ್ ಮೇಲೆ, ಅಪೋಸಿಟ್ ಸೈಡ್ ವೈ ಆಕ್ಸಿಸ್ ಮೇಲೆ ತಗೊಳ್ತೇವೆ. ಸೊ ಐ ಆಮ್ ಯೂಸಿಂಗ್ ಎಕ್ಸ್ ಅಂಡ್ ವೈ ಇನ್ ರೆಸ್ಪೆಕ್ಟಿವ್ ಆಕ್ಸಿಸ್. ಜೊತೆಗೆ ನಮಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಲ್ಲಿ ಅಂಥ ಲೆಟರ್ಸ್ ಬರೆದು ಆನ್ಸರ್ ಬರೆದಿಕ್ಕಿರ್ತಾರೆ ಅಂತ. ಇಸ್ ಇಟ್ ಆರ್ ನಾಟ್? ಎಸ್. ದೆನ್ ಆಫ್ಟರ್ ಕಂಪ್ಲೀಷನ್ ಆಫ್ ರೇಟ್ ಆಫ್ 2 centimeters per second, how fast is the height on the wall decreases? ಹೈಟ್ ಅಂದರೆ ನಾನು ಹೆಚ್ಚು ತಗೊಂಡ ಇಲ್ಲ, ವೈ ತಗೊಂಡೆ. ಸೊ ಯೂಸಿಂಗ್ ವೈ. ದೆನ್ ವಾಟ್ ಈಸ್ ದಿಸ್ ಫೋರ್? ವೆನ್ ದ ಫುಟ್ ಆಫ್ ದಿ ಲ್ಯಾಡರ್ ಈಸ್ 4 ಮೀಟರ್. ಫುಟ್ ಆಫ್ ದಿ ಲ್ಯಾಡರ್ ಅಂದಾಗ ನಾವು ಎಕ್ಸ್ ತಗೋಬೇಕೆ ಹೊರತು ಡಿ ಎಕ್ಸ್ ಬೈ ಡಿ ಟಿ ತಗೋಬಾರ್ದು. ದೇರ್ ಇಸ್ ನೋ ಎನಿ ಸೆಂಟೆನ್ಸ್ ಲೈಕ್ ದಟ್ ರೇಟ್ ಆಫ್ ಚೇಂಜ್ ಆಫ್ ಫುಟ್, ಇನ್ಕ್ರೀಸ್ ಇನ್ ಫುಟ್, ಈ ಥರ ಯಾವುದೂ ಇಲ್ಲ. ಈ ಥರ ಯಾವುದೂ ಇಲ್ಲ. ವೆನ್ ದ ಫುಟ್ ಆಫ್ ದಿ ಲ್ಯಾಡರ್ ಈಸ್ 4 ಮೀಟರ್ ಅವೇ ಫ್ರಮ್ ದಿ ವಾಲ್ ಅಂದರೆ ಇಲ್ಲಿಗೆ ಮತ್ತು ಇಲ್ಲಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಅನ್ನು ಇಂಗ್ಲಿಷಲ್ಲಿ ಫುಲ್ ಕ್ಲಾರಿಟಿ ಆಗಿ ಕೊಟ್ಟಂಗಾಯ್ತು. ಇಸ್ ಇಟ್ ಆರ್ ನಾಟ್? ಇಷ್ಟು ಡೇಟಾ. ಹಾಗಾದ್ರೆ ಇಷ್ಟು ಡೇಟಾ ಆದ್ರೆ ಇನ್ನು ಆನ್ಸರ್ ಶುರು ಮಾಡಿಲ್ಲ ಸರ್? ಇನ್ನು ಆನ್ಸರ್ ಶುರು ಮಾಡಿಲ್ಲ, ಖಂಡಿತವಾಗ್ಲೂ ಆನ್ಸರ್ ಶುರು ಮಾಡೇ ಇಲ್ಲ. ಡಿ ವೈ ಬೈ ಡಿ ಟಿ ಕ್ವಶನ್ ಮಾರ್ಕು, ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಮೀಟರ್. ನಾವು from triangle, what do you know? From ಎಂಥ ಟ್ರಯಾಂಗಲ್? ಫ್ರಮ್ ರೈಟ್ ಆಂಗಲ್ ಟ್ರಯಾಂಗಲ್. ಯಾಕೆ ಸರ್ ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಬಂತು? ಅದ್ಯಾಕೋ ನಿನಗೆ ಬಿಟ್ಟಿದ್ದೆ. ಗೋಡೆಗೆ ಲ್ಯಾಡರ್ ಹಾಕಿ ವಾಲನ್ನು ಅಪೋಸಿಟ್ ಸೈಡು, ಲ್ಯಾಡರ್ನ ಹೈಪೋಟ್ನೆಸ್ ಸೈಡು, ಅರ್ಥನ ಅಡ್ಜಸೆಂಟ್ ಸೈಡ್ ಅಂತ ತಗೊಂಡ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ಬರೆದ್ರೆ ನಿನ್ನ ಫಿಗರ್ ಬರುತ್ತೆ? ಹೇಗೆ? ಇಲ್ಲ. ಫ್ರಮ್ ರೈಟ್ ಆಂಗಲ್ ಟ್ರಯಾಂಗಲ್ ಏನದು? ಎ ಸಿ ಬಿ. ವಿ ಹ್ಯಾವ್ x square plus y square is equals to 5 square. What we have to find out here? dy by dt. Is it or not? To differentiate this, to find dy by dt, your all expectation was, sir will like to do differentiate with respect to t and someone. ಅಂದರೆ ಈ ಡಿ ವೈ ಬೈ ಡಿ ಟಿ ಬರ್ಬೇಕಾದ್ರೆ ನೀವು ವಿತ್ ರೆಸ್ಪೆಕ್ಟ್ ಟಿ ಮಾಡಿದ್ದೀರಾ, ಇನ್ನೇನು ಬೇರೆ ಆಪ್ಷನ್ ಇಲ್ಲ ಸರ್ಗೆ. ಹೌದಾ? ಮಾಡ್ತೇನೆ. ಮಾಡೋವಾಗ ಇದರಲ್ಲಿ ಇನ್ನೇನಾದರೂ ಟರ್ಮ್ಸ್ ಬೇಕಾಗುತ್ತೇನೋ ಒಂಚೂರು ನೋಡ್ಕೊಂಡೋದ್ರೆ ಒಳ್ಳೆಯದು. ಏನು ಟರ್ಮ್ಸ್ ಬೇಕಾಗುತ್ತೆ ಸರ್? ಇಲ್ಲಿ ವೈ ಸ್ಕ್ವೇರ್ನ ಸಪರೇಟ್ ಮಾಡಿ ನಾನು ಎಕ್ಸ್ಗೆ ವ್ಯಾಲ್ಯೂ ಕಟ್ತಾ ಇದ್ದೀನಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಹಿಯರ್? 4. ಈ ಕಡೆ ತೊಗೊಂಡ್ರೆ ಮೈನಸ್. ಸೊ ಅಲ್ಲಿಗೆ y square is equal to 25 minus 16, that is equals to 9, implies y is equals to I think 3 ಅನ್ಸುತ್ತೆ. Is it?
ಎಸ್ ಲೀವ್ ಇಟ್. ವೈ ಯಾಕೆ ಕಂಡುಹಿಡ್ಕೊಂಡ್ರು ಸರ್ ಇಲ್ಲಿ ಬೇಕಾಗುತ್ತೆ ನೋಡೋಣ, ಅಕಸ್ಮಾತ್ ಬೆಳಿಲ್ಲ ಅಂದರೆ ಬಿಟ್ಟು ಹಾಕೋಣ. ಅಗೈನ್ ಮತ್ತೆ ಅದೇ ಈಕ್ವೇಷನ್ನೇ ಬರ್ಕೊಂಡಿದ್ದೀನಿ, ಹೌದಾ? ಫ್ರಮ್ ದ ರೈಟ್ ಆಂಗಲ್ ಟ್ರಯಾಂಗಲ್ ಎ ಸಿ ಬಿ ಯೂಸಿಂಗ್ ಪೈಥಾಗರಸ್ ಥಿಯರಮ್, ಯೂಸಿಂಗ್ ಪೈಥಾಗರಸ್ ಥಿಯರಮ್, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 5 ಸ್ಕ್ವೇರ್. ಆದ್ದರಿಂದ ವೈ ಕಂಡುಹಿಡ್ಕೊಂಡೆ. ಇನ್ ಕೇಸ್ ಮತ್ತೆ ಬೇಕಾದರೆ ಪ್ರಾಬ್ಲಮ್ ಸ್ಟಾಪ್ ಮಾಡಿಬಿಟ್ಟು ಬೇಕಾಗಿರೋ ಎಲಿಮೆಂಟ್ಸ್ ನಾವು ಕಂಡುಕೊಳ್ಳೋಕೆ ಆಗೋದಿಲ್ಲ. ಈಗ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಟಿ ಮಾಡ್ತಾ ಇದ್ದೀವಿ. ಆಗ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಶಿಯೇಷನ್ 2x ಅಂತ ಬರೋದು ಬಿಡಂಗಿಲ್ಲ. ಯಾಕೆ ಸರ್? ದಿಸ್ ಇಸ್ ದ ಪ್ರಾಬ್ಲಮ್ ಅಬೌಟ್ ರೇಟ್ ಮೆಷರ್. ಅಂದರೆ ದ ರೇಟ್ ಆಫ್ ಚೇಂಜ್ ಆಫ್ ಎ ಪಾರ್ಟಿಕಲ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂದಮೇಲೆ 100% ಡಿನಾಮಿನೇಟರ್ ಏನು ಬರಬೇಕು? ಟಿ ಬರಲೇಬೇಕಾಗುತ್ತೆ. ಆಗ dx by dt is the extra term plus y differentiation is 2y, everybody knows, and again y alphabet is there with respect to differentiation, t is going on, hence dt by dy, dy by dt is equals to 0. Now 2 times y into dy by dt is equals to 2x into dx by dt. 2 to get cancelled. Yes, ಈಗ dy by dx is equals to minus x divided by dx by dt. Shall we substitute? What is the value of x? 4. What is the value of y? 3. ಅದು ಇವಾಗ ಬೇಕಾಗಿದೆ ನೋಡಿ, ಈಗ ಅದ್ರ ನಮಗೆ ಬೇಕಿದೆ ನೋಡಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ dx by dt? Somewhere it is given 2 dx by dt. See here. So totally we have dy by dx. I mean sorry. It is dt is equals to minus 8 by 3. ನೀನು ಇಲ್ಲಿಗೆ ಬಿಟ್ಟರೆ you are getting only 4 marks. Then what to do, sir? Particularly in the question, once more you will go through the question. Particularly they are asking how much height of the ladder is decreasing ಅಂತ ಕೇಳಿದಾರೆ ನೋಡಿ. ಡಿಕ್ರೀಸಿಂಗ್ ಅಂತಂದ್ರೆ ಏನು? ಮೈನಸ್ ಆಗಬೇಕು. ಅವನು ಕೇಳಿರ್ತಕ್ಕಂಥ ಮೈನಸ್ಸು ವರ್ಡಿಂಗ್ಸ್ ಅಲ್ಲಿ ಇರ್ತಕ್ಕಂಥ ಡಿಕ್ರೀಸು ನಮ್ಗೆ ಇಲ್ಲಿ ಮೈನಸ್ ಬಂದಿದೆ ನೋಡ್ರಿ. ಹೌದಾ? ಹಾಗಾದ್ರೆ ಕನ್ಕ್ಲೂಷನ್ ಬರೀದಿದ್ರೆ ಇಲ್ಲ. ಏನ್ ಕನ್ಕ್ಲೂಷನ್? ಅವನು ಏನ್ ವಾಲ್ ಡಿಕ್ರೀಸಿಂಗ್ ಅಟ್ ದ ರೇಟ್ ಆಫ್ ಅಂತ ಬರೀಬೇಕು. ವಾಲ್ ಡಿಕ್ರೀಸ್ ಆಗುತ್ತೆ ಎಲ್ಲಾದರೂ, ಲ್ಯಾಡರ್ ಆನ್ ದಿ ವಾಲ್ ಅಂತ ಬರೆದ್ರೆ ಅವಾಗ ಸೆಂಟೆನ್ಸ್ ಕರೆಕ್ಟ್ ಆಗುತ್ತೆ. ಅಥವಾ ಹೈಟ್ ಆಫ್ ದಿ ಲ್ಯಾಡರ್ ಆನ್ ದಿ ವಾಲ್ ಅಂತ ಬರೆದ್ರೆ ಕರೆಕ್ಟ್ ಆಗುತ್ತೆ. ಅವನೇನು ಕೊಟ್ಟ? ಹೌ ಫಾಸ್ಟ್ ಇಟ್ಸ್ ಹೈಟ್ ಆನ್ ದಿ ವಾಲ್. ಇಟ್ಸ್ ಲ್ಯಾಡರ್ ಹೈಟ್. ಹೌ ಫಾಸ್ಟ್ its height on the wall is decreasing ಅಂತ ಬರೆದಾಗ therefore height of the ladder on the wall decreasing. Catch this point. Decreasing at the rate 8 by 3. Oh, wait a minute. What is the unit here? Centimeter. Is it not? Everywhere they are using centimeter. ಎಲ್ಲೂ ಕೂಡ ಒಂದು ನಿಮಿಷ. ಹೈಪಾಟ್ನೆಸ್ ಸೈಡ್ ಎಂದರಲ್ಲಿದೆ? ಮೀಟರ್ಸ್ ಅಲ್ಲಿದೆ. ಇಲ್ಲಿ ಆಪೋಸಿಟ್ ಅಡ್ಜಸೆಂಟ್ ಸೈಡ್ ಎಂದರಲ್ಲಿದೆ? ಸೆಂಟಿಮೀಟರ್ಸ್ ಅಲ್ಲೇ. ಸೊ ಸ್ವಲ್ಪ ಫಿಸಿಕ್ಸ್ ನಾಲೆಡ್ಜ್ ಇರ್ತಕ್ಕಂಥ ಮಕ್ಕಳು ಇದನ್ನು ಕನ್ವರ್ಷನ್ ಮಾಡಬೇಕಲ್ಲ ಸಾರ್ ಅಂತ ಕೇಳ್ತಾರೆ. ಒಂದು ಹೇಳ್ತೇನೆ, ರೈಟ್ ಆಂಗಲ್ ಟ್ರಯಾಂಗಲ್ ಆಲ್ವೇಸ್ ಗಿವ್ಸ್ ಎ ಸ್ಲೋಪ್ ಆಫ್ ಸಮ್ ಟ್ಯಾಂಜೆಂಟ್. ಆ ಸ್ಲೋಪ್ ಅಂದಾಗ ಪಾಪ ಹೌದು, ಫಸ್ಟ್ PUC ಅನಾಲಿಟಿಕಲ್ ಜಾಮೆಟ್ರಿಯಲ್ಲಿ ಸ್ಲೋಪ್ ಕೇಳಿರ್ತೀರ. ಅದು ಈಗ ಡಿಫ್ರೆನ್ಷಿಯೇಷನ್ಗೆ ಬಂದಾಗ ನಿಮಗೆ ಐಡಿಯಾ ಬರೋದಿಲ್ಲ. ಎಸ್ ಸ್ಲೋಪ್ ಅನ್ನೋ ಟಾಪಿಕ್ ನಮಗೆ ನೆಕ್ಸ್ಟ್ ಬರ್ತದೆ. ಒಂದು ನಿಮಿಷ. ಇಲ್ಲಿ ಟ್ಯಾನ್ ಡಿಫೈನ್ ಮಾಡಿದಾಗ, ಸ್ಲೋಪ್ ಅಂದಾಗ ಟ್ಯಾನ್ ಡಿಫೈನ್ ಮಾಡಬೇಕು. ಫಸ್ಟ್ PUCಯಲ್ಲಿ ಡಿಫೈನ್ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಅಂತ ಬಂದಾಗ ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು m ಅಂತ ಬರೀತೆ. ಅದು ಆ ಟ್ಯಾನ್ ಥೀಟಾ ಡಿಫೈನ್ ಮಾಡಿದಾಗ ಇಲ್ಲಿ ನೀನು ಕನ್ವರ್ಷನ್ ಮಾಡಿದ್ರು ಕೂಡ ಯಾವುದು ಎಕ್ಸು ಮತ್ತು ವೈ ಮೀಟರ್ಸ್ ಕನ್ವರ್ಟ್ ಮಾಡಿದ್ರು ಕೂಡ, ಯಾಕೆ ಹೈಪಾಟ್ನೆಸ್ ಸೈಡ್ ಮೀಟರ್ಸ್ ಅಲ್ಲಿದೆ, ಎಕ್ಸ್ ಮತ್ತು ವೈ ನಾವು ಸೆಂಟಿಮೀಟರ್ಸ್ ಅಲ್ಲಿ ಇಲ್ಲ ಸಾರಿ ಎಕ್ಸ್ ಕೂಡ ಮೀಟರ್ಲ್ಲಿದೆ, ನೋ ಪ್ರಾಬ್ಲಮ್, ಎಕ್ಸ್ ಕೂಡ ಮೀಟರ್ಲ್ಲಿದೆ. ಇನ್ನು ವೈ ನಾವು ಮೀಟರ್ ಕನ್ವರ್ಟ್ ಮಾಡಿಕೊಂಡು ಈ ಎಲ್ಲಾನು ಮೀಟರ್ಸ್ ಅಲ್ಲಿ ಬರೀತೇವೆ ಸರ್. ಅಂದರೆ
ಎರಡು ಪಾಯಿಂಟ್ ಕ್ಯಾಚ್ ಮಾಡು. ಫಸ್ಟ್ ಆಫ್ ಆಲ್ ಕನ್ವರ್ಷನ್ ಬೇಕಿಲ್ಲ, ಅದು ಹೇಳ್ಬಿಡಿ ಸರ್, ನಮ್ಗೆ ಅರ್ಥ ಆಗ್ಬೇಕು ಫಸ್ಟು. ಆಮೇಲೆ ಯೂನಿಟ್ ಯಾವುದು ಬರೀತಾರೆ ಅದು ಅರ್ಥ ಮಾಡ್ಕೊಳ್ತಾರೆ. ಕನ್ವರ್ಷನ್ ಬೇಕಿಲ್ಲ. ನೀನು ಬಲವಂತ ಮಾಡಿ ಕನ್ವರ್ಷನ್ ಬರೆದ್ರು ಕೂಡ ವಾಟ್ ಈಸ್ ದ ಡೆಫಿನೇಷನ್ ಆಫ್ tan θ? ಆಪೋಸಿಟ್ ಬೈ ಅಡ್ಜಸೆಂಟ್. ಅಂದರೆ ಆಪೋಸಿಟ್ ಅಲ್ಲಿ y ಇದೆ, ಅಡ್ಜಸೆಂಟ್ ಅಲ್ಲಿ x ಇದೆ. ಕನ್ವರ್ಷನ್ ಬೈ ಕನ್ವರ್ಷನ್ ಗೆಟ್ ಕ್ಯಾನ್ಸಲ್ಡ್. ಇಸ್ ಇಟ್ ಆರ್ ನಾಟ್? ಅಲ್ಲಿಗೆ ಇನ್ನೊಂದು ಲಾಜಿಕ್ ನಾವು ಕಲಿಯೋದೇ ಆದರೆ, ಇನ್ನೊಂದು ಲಾಜಿಕ್, dx by dt dy by dt are like terms, both are derivative terms. dx by dt ಯೂನಿಟ್ ಏನರಲ್ಲಿದೆ? ಸೆಂಟಿಮೀಟರ್ ಪರ್ ಸೆಕೆಂಡ್ ಇದೆ. ಅದಕ್ಕೆ ಕೂಡ ಇದು ಕೂಡ ಸೆಂಟಿಮೀಟರ್ ಪರ್ ಸೆಕೆಂಡ್ ಬರಬೇಕು, ಇಲ್ಲಿ ಕೂಡ ಸೆಂಟಿಮೀಟರ್ ಪರ್ ಸೆಕೆಂಡ್ ಬರಬೇಕು. ದೇ ಆರ್ ಗಿವನ್ x in terms of meter, we are using y in terms of meter. But what we are finding in this problem? dy by dt. ಇದರ ಟರ್ಮ್, ಇದರ ಫ್ರೆಂಡ್ಶಿಪ್ ಮಾಡುವಂಥ ಟರ್ಮ್ ಎಲ್ಲಾದ್ರೂ ಇದೆಯಾ? dx by dt ಇದೆ ನೋಡಿ. ಅದು ಯೂನಿಟ್ ಎಂದ್ರಲ್ಲಿದೆ, ಅದು ಡೆರಿವೇಟಿವ್ ಟರ್ಮ್ ಅಲ್ವಾ? ಎಸ್, ಸೆಂಟಿಮೀಟರ್ ಪರ್ ಸೆಕೆಂಡ್ ಅಲ್ಲಿ. ಹಾಗಾದರೆ dy by dt ಕೂಡ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬರಬೇಕು. ಯಾವ ಕಾರಣಕ್ಕೂ ಮೀಟರ್ನ ಸೆಂಟಿಮೀಟರ್ಸ್ ಕನ್ವರ್ಟ್ ಮಾಡಕ್ಕೆ ಹೋಗಬೇಡಿ. ಮಾಡಿದ್ರು ಕ್ಯಾನ್ಸಲ್ ಆಗೋಗುತ್ತೆ. ಕನ್ವರ್ಷನ್ ಬೈ ಕನ್ವರ್ಷನ್ ಕ್ಯಾನ್ಸಲ್ ಆಗೋದ್ರಿಂದ ನೀನು ಮಾಡಿದ್ರು ವೇಸ್ಟೇ, ಮಾಡದೇ ಇದ್ರೆ ನಡೀತದೆ. ಅಲ್ಲಿಗೆ ಸಹಜವಾಗಿ ಈ ಪ್ರಾಬ್ಲಮಲ್ಲಿ ಡೌಟ್ ಬರುತ್ತೆ. ಒಂದು ಡೇಟಾ ಮೀಟರಲ್ಲಿದೆ, ಇನ್ನೊಂದು ಡೇಟಾ ಸೆಂಟಿಮೀಟರಲ್ಲಿದೆ ಅಂತ. ನಿಮ್ಗೆ ಆ ರಾಮಾಯಣ ಎಲ್ಲ ಬೇಕಿಲ್ಲ. ಈ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ ಟ್ಯಾನ್ ಎಂಟ್ರಿ ಕೊಡೋದ್ರಿಂದ, ಆ ಟ್ಯಾನ್ ಥೀಟಾದಲ್ಲಿ ಅಪೋಸಿಟ್ ಬೈ ಅಡ್ಜಸೆಂಟ್ ಇರೋದ್ರಿಂದ, ಅಪೋಸಿಟ್ ಟು ಅಡ್ಜಸೆಂಟು ಎರಡೂ ನಮಗೆ ಮೀಟರ್ಸ್ ಅಲ್ಲಿ ಇರೋದ್ರಿಂದ ನಾವು ಅದನ್ನು ಕಷ್ಟಪಟ್ಟು ಸೆಂಟಿಮೀಟರ್ಸ್ ಕನ್ವರ್ಟ್ ಮಾಡಿಕೊಂಡ್ರು ಕೂಡ ಅದು ಕ್ಯಾನ್ಸಲ್ ಆಗುತ್ತೆ ಕನ್ವರ್ಷನ್ ಮಾಡಿರೋದು. ಅದಕ್ಕೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೇನೆ ಹೊರತು ಜನರಲ್ ಆಗಿ ಮಾಡಬೇಕು. ದಿಸ್ ಇಸ್ ದ ಪ್ರಾಬ್ಲಮ್ ಫಾರ್ 5 marks. Problem number 128. Analysis of this problem in your examination question paper is somewhat difficult. ಯಾಕೆ ಸರ್ ಅಂದರೆ, ಎ ಪಾರ್ಟಿಕಲ್ ಮೂವ್ಸ್ ಅಲಾಂಗ್ ದಿ ಕರ್ವ್ ಅಂತ ಬರುತ್ತೆ. ಫೈಂಡ್ ದ ಪಾಯಿಂಟ್ ಆನ್ ದಿ ಕರ್ವ್ ಅಂತಿದೆ. ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕೆ ಅಂತಂದರೆ dy by dt dx by dt dy by dx ಕಡೆ ನಿಮ್ಮ ಗಮನ ಏನಕ್ಕೆ ಹೋಗುತ್ತೆ? ಹೋಗಲ್ಲ. ಫೈಂಡ್ ದ ಪಾಯಿಂಟ್ ಅಂದ ತಕ್ಷಣ ಹೆದರ್ಕೊಂಡ್ಬಿಟ್ಟು ದಿಸ್ ಇಸ್ ನಾಟ್ ಬಿಲಾಂಗ್ಸ್ ಟು ಅಪ್ಲಿಕೇಶನ್ಸ್ ಆಫ್ ಡಿಫ್ರೆನ್ಷಿಯೇಷನ್. ರೇಟ್ ಮೆಜರಲ್ಲಿ ಕೊಡ್ತಾರೆ ಮ್ಯಾಕ್ಸ್ ಸರ್ ಅಂತ ಹೇಳಿದ್ರು. 1 mark ಕ್ವಶನ್ನು 5 marks ಕ್ವಶನ್ ರೇಟ್ ಮೆಜರಲ್ಲಿ ಇದ್ದೇ ಇರುತ್ತೆ ಅಂತ ಹೇಳಿದ್ರು. ಆದರೆ ಈ ಪ್ರಾಬ್ಲಮ್ ಕೊಟ್ಟಿದ್ದ ವರ್ಷ ನಮ್ಗೆ ರೇಟ್ ಮೆಜರಲ್ಲಿ ಪ್ರಾಬ್ಲಮ್ಮೇ ಕೊಟ್ಟಿಲ್ಲ ಅಂತ ಹೊರಗಡೆ ಬರ್ತಾರೆ. ಯಾಕೋ ಅಂದರೆ, ಯಾವ ಸರ್ ಇದು ಫೈಂಡ್ ದ ಪಾಯಿಂಟ್ ಅಂತ ಕೊಟ್ಟರೆ, ರೇಟ್ ಮೆಜರ್ ಅನ್ನೋಕ್ಕಾಗುತ್ತೆ ಸರ್? ಯಾಕೆ ಆಗಬಾರ್ದು? ಆಗ್ಬೋದು. ಆವಾಗಲೇ ಪ್ರಾಬ್ಲಮಲ್ಲಿ ಎಕ್ಸ್ ವೈ ಫೈಂಡ್ ಔಟ್ ಮಾಡಿಲ್ಲ, ಅವೇ ಪಾಯಿಂಟ್ ಅಂದಾಗ. ಅಲ್ಲಿಗೆ ಪ್ರಾಬ್ಲಮನ್ನು ಒಂದ್ಸಲಿ ಓದ್ತಾ ಇದ್ರೆ ದಯವಿಟ್ಟು ಎಲ್ಲರೂ ಗಮನ ಕೊಡಬೇಕು ಪ್ಲೀಸ್. ಎ ಪಾರ್ಟಿಕಲ್ ಮೂವ್ಸ್ ಅಲಾಂಗ್ ದಿ ಕರ್ವ್ 6y = x² + 2. ಫೈಂಡ್ ದ ಪಾಯಿಂಟ್ ಆನ್ ದಿ ಕರ್ವ್. ಅಂದರೆ x, y = ? The y coordinate changing. Catch this point. What is meant by change? d by dt. ಯಾವ ಚೇಂಜ್ ಆಗ್ತದೆ? y. The y coordinate changing ಬದಲಾಗಿ d by dt. ಯಾವುದು? y coordinate. ಎಷ್ಟು ಟೈಮ್ಸ್? 8 times as fast as the x coordinate. 8 times into as fast as the x coordinate. Fast ಅಂದ್ರೆ again d by dt of x coordinate. As fast as the x coordinate. ಈ ಫಾಸ್ಟ್ ಅನ್ನೋದಕ್ಕೆ ನಾವು ಏನು ಬರೀತಾ ಇದ್ದೀವಿ ರೇಟ್ ಮೆಜರಲ್ಲಿ? d by dt. ಯಾವುದು? x coordinate. ಸೊ dx by dt. ಟೈಮ್ಸ್ ಅಂದರೆ ವಾಚು ಅದು ಇದೆಲ್ಲ, ಇಂಟು ಅಂತ 8 times ಅಂದರೆ ಅದೇನು ಇಂಗ್ಲೀಷ್ ಮೀಡಿಯಂ ಅವ್ರಿಗೆ ಹೇಳ್ಕೊಡೋ ಅವಶ್ಯಕತೆ ಏನಿಲ್ಲ. ಇಷ್ಟು ಡೇಟಾ ಪ್ರೊವೈಡ್ ಮಾಡಿದ್ದಾನೆ. ಹೌದಾ? ಎಸ್. ಈ ಡೇಟಾ ಕಲೆಕ್ಟ್ ಮಾಡುವಾಗ ಆದರೂ ನೀವು ರಿಯಲೈಸ್ ಆಗಬೇಕು, ದಿಸ್ ಇಸ್ ದ ಪ್ರಾಬ್ಲಮ್ ಬಿಲಾಂಗ್ಸ್ ಟು ಡಿಫ್ರೆನ್ಷಿಯೇಷನ್. ದಟ್ ಟು ಅಪ್ಲಿಕೇಶನ್ಸ್ ಸೇರುತ್ತೆ. ಅಲ್ಲಿ 5 marks ಒಂದು ಕೇಳ್ತಾರಲ್ಲ, ಇದು 5 marks ಮೇನಲ್ಲಿ ಇರೋದ್ರಿಂದ ಬಹುಶಃ ಇದೇ ಇರ್ಬೋದು ರೇಟ್ ಮೆಜರ್ ಅಂತ ನೀವು ಫಿಕ್ಸ್ ಆಗಬೇಕು. ಎಸ್. ಅಗೈನ್ ಐ ಆಮ್ ಟೇಕಿಂಗ್ ದ ಪಾರ್ಟಿಕಲ್ which is in the given problem 6y = x² + 2. Shall we differentiate with respect to t? Yes, ಮಾಡಲೇಬೇಕು. ಯಾಕೆ ಸರ್? ಪ್ರಾಬ್ಲಮ್ ಮುಂದುವರಿಸಬೇಕಾದ್ರೆ ನೋಡಿ, ಈ ಟರ್ಮಿನಾಲಜಿ ಎಲ್ಲಾನು ಡೆರಿವೇಟಿವ್ಸ್ ವಿತ್ ರೆಸ್ಪೆಕ್ಟ್ ಟು ಟಿ ಇರೋದ್ರಿಂದ ನಾವು ಇದನ್ನು ಮುಂದುವರಿಸ್ತೀವಿ ಪ್ರಾಬ್ಲಮನ್ನು. ಎಸ್. 6 is constant. What is the differentiation of y with respect to t? That is dy by dt. x² differentiation is 2x,
into dx divided by dt. Plus 2 differentiation is 0. Is it or not? So we call it equation 1. Again, we are going to use the equation 1 in some way to continue the problem. Yes, in earlier data, earlier means entire data, ಇಲ್ಲಿವರೆಗೂ ಇಲ್ಲಿ ಈಗ ವಿ ಹ್ಯಾವ್ ಅಂತ ಮತ್ತೆ ಇಲ್ಲಿಂದ ಬರ್ತಾ ಇರೋದು ನಾನು ವಿ ಹ್ಯಾವ್ ಅಂದರೆ 6y is equal to ಅವರೇ ಕೊಟ್ಟಿದ್ರು ಅದು ಮತ್ತೆ ಬರ್ದಿದ್ದೀನಿ ಅಂತ ಅರ್ಥ. ಎಸ್, dy by dt ಪ್ಲೇಸಲ್ಲಿ 8 into dx by dt ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋ ಪರ್ಮಿಷನ್ ನಮಗಿದೆ ಈ ಪ್ರಾಬ್ಲಮಲ್ಲಿ. is equals to 2x into dx by dt. We can cancel 3 times, no problem. Yes, now this is 8 is 24 dx by dt is equals to x into dx by dt. Here all are product terms. Is it or not? All the terms are product terms, so we can easily cancel. ಇನ್ನೇನು ಉಳಿಯುತ್ತೆ ನಮಗಿಲ್ಲಿ? ಎಸ್, ಎಕ್ಸ್ ಇಸ್ ಈಕ್ವಲ್ಸ್ ಟು 24 ಉಳಿಯಿತು. ಸೊ ಎಕ್ಸ್ ಬಂತು, ಇದೇ ಫೈಂಡ್ ಔಟ್ ಮಾಡಬೇಕಾದ್ರೆ. ದಿಸ್ ಇಸ್ ಕ್ವೆಶ್ಚನ್ ಮಾರ್ಕ್, ಬಟ್ ನಾಟ್ ಡೋಂಟ್ ಟ್ರೀಟ್ ಇಟ್ ಆಸ್ ಎ 2. That is a question mark. What is the value of x? 24. Then how to find y? Again from equation 1, 6y is equal to x square plus some 2. 6y is equals to 24 square plus 2. You can use some calci here, no problem. 6y is equals to 24 into 24 ಕ್ಯಾಲ್ಸಿನ ಯೂಸ್ ಮಾಡ್ಕೋಬಹುದು, ತಪ್ಪೇನಿಲ್ಲ. We can use 24 into 24. 24 4s 96, 24 to the 48, 48 plus 9 57. Yes, ಅಲ್ಲಿಗೆ 576 plus 2. ಅಲ್ಲಿಗೆ y is equal to 578 by 6. Both are even numbers. We can cancel both the numbers by 2. ಅಂದರೆ 2 ಇಂದ 5 ಹೊಡೆದಾಗ 2 to the 4 ಆಗುತ್ತೆ. ಇಲ್ಲಿ 1 ಇರುತ್ತೆ, ಯಾಕಂದರೆ 2 ಇಂದ 5 2 ಟೈಮ್ಸ್ ಹೋಗಿ 1 ರಿಮೈಂಡರ್ ಇರ್ತದೆ. ಇದು 17 2 ಇಂದ ಡಿವೈಡ್ ಆಗಬೇಕಾದ್ರೆ 16 ಎಕ್ಸಾಕ್ಟ್ ನಿಯರ್ ನಂಬರ್, ಮತ್ತೆ 1 ಉಳಿತದೆ 289 ಡಿವೈಡೆಡ್ ಬೈ 3. ಅಲ್ಲಿಗೆ y ಆಲ್ಸೋ 289 by 3. ನಾವು ದ ರಿಕ್ವೈರ್ಡ್ ಪಾಯಿಂಟ್ ಅಂತ ಮತ್ತೆ ಕನ್ಕ್ಲೂಷನ್. ನೀನು ಇಲ್ಲಿಗೆ ಬರೆದು ಬಿಟ್ಬಿಟ್ರೆ ಇದು ಪಾಯಿಂಟಾ? ಫಸ್ಟ್ ಪೀಸಲ್ಲಿ ಅನಾಲಿಟಿಕಲ್ ಜಾಮೆಟ್ರಿ ಓದಿದ್ಯಾ? ಪ್ರಿಯಾಂಕಾ ಮೇಡಮ್ ಮಾಡಿದ್ದಾರೆ. 2 ನಂಬರ್ಸ್ ಬ್ರಾಕೆಟಲ್ಲಿ ಓಪನ್ ಬ್ರಾಕೆಟಲ್ಲಿ ಬರೆದಾಗ ಮಾತ್ರ ಅದು ಕೋಆರ್ಡಿನೇಟ್ ಜಾಮೆಟ್ರಿಕ್ಸ್ ಇರುತ್ತೆ, ಅದನ್ನು ನಾವು ಪಾಯಿಂಟ್ ಅಂತ ಕರಿತೀವಿ. ಈ ಥರ ಎಕ್ಸ್ ವ್ಯಾಲ್ಯೂಸ್ ವೈ ವ್ಯಾಲ್ಯೂಸ್ ಬರೆದಾಕ್ರೆ ಪಾಯಿಂಟ್ ಅಂತ ಕಂಡಿಯಲ್ಲ. ದ ರಿಕ್ವೈರ್ಡ್ ಪಾಯಿಂಟ್ ಈಸ್ ಎಕ್ಸ್ ಎಷ್ಟು 24, ವೈ ಎಷ್ಟು 289 by 3. ಡೋಂಟ್ ಟ್ರೈ ಟು ರೈಟ್ ದ ಕ್ಯಾಲ್ಸಿ ಆನ್ಸರ್ ಇಯರ್. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನಲ್ಲಿ ಹೀಗೆ ಬಿಡ್ತಾನೆ ಹೊರತು ಕ್ಯಾಲ್ಕುಲೇಟರ್ ಆನ್ಸರ್ ಮಾಡಿ ಇಡುವಂಥ ಪ್ರಯತ್ನಗಳು ನಿಮ್ಮ ಕಡೆಯಿಂದ ನಡೆಯಬಾರ್ದು. ಎಸ್, ಇದೆ ಕ್ವೆಶ್ಚನ್ ಪೇಪರ್ಗಳಲ್ಲಿದೆ. ಈಗ ನಾವು ಮಾಡಿರೋ ಪ್ರಾಬ್ಲಮ್ಸ್ ಪ್ರತಿಯೊಂದು ಕ್ವೆಶ್ಚನ್ ಪೇಪರ್ಗಳಲ್ಲಿರುತ್ತವೆ. ಆದರೆ ಒಂದು ರೆಕ್ಟ್ಯಾಂಗಲ್ಗೆ ಸಂಬಂಧಪಟ್ಟಿದ್ದಲ್ಲ, ಎಕ್ಸ್ ಲೆಂತ್ ಆಫ್ ಎ ರೆಕ್ಟ್ಯಾಂಗಲ್ ಎಕ್ಸ್ ಇನ್ಕ್ರೀಸಿಂಗ್ ಬೈ ಸಮ್ ಯೂನಿಟ್ಸ್, ಬ್ರೆಡ್ತ್ ಆಫ್ ಎ ರೆಕ್ಟ್ಯಾಂಗಲ್ ವೈ ಈಸ್ ಡಿಕ್ರೀಸಿಂಗ್ ಸಮ್ ಲೆಂತ್, ಆ ಪ್ರಾಬ್ಲಮ್ಸ್ ಹೆಚ್ಚಾಗಿ ಕಾಣಿಸ್ತದೆ. ಇವು ಒಂದೆರಡು ಕ್ವೆಶ್ಚನ್ ಪೇಪರ್, ಬಟ್ ಎವ್ರಿ ಪ್ರಾಬ್ಲಮ್ ಈಸ್ ಇಂಪಾರ್ಟೆಂಟ್ ಫಾರ್ 5 marks. ಎಸ್, ರಿಕ್ವೈರ್ಡ್ ಪಾಯಿಂಟ್ ಅಂತ ನೀನು ಬ್ರಾಕೆಟಲ್ಲಿ ಲಾಸ್ಟ್ ಆನ್ಸರ್ ಬರೆದಾಗ ಮಾತ್ರ ನಿನಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ, ಯಾವುದು ಕೂಡ ಹೆದರ್ಸಂಗಿಲ್ಲ. ಎಸ್, ಪ್ರಾಬ್ಲಮ್ ನಂಬರ್ 129. ದ ರೇಡಿಯಸ್ ಆಫ್ ಅನ್ ಏರ್ ಬಬಲ್ ಸ್ಪಿಯರ್ ಶೇಪಲ್ಲಿರುತ್ತೆ. ಎಕ್ಸಾಂಪಲ್ ಸರ್, ಚಿಕ್ಕ ಮಕ್ಕಳು ಈ ಸೋಪ್ ಐಟಮನ್ನು ನೀರಲ್ಲಿ ಮಿಕ್ಸ್ ಮಾಡಿ ಒಂದು ಪೈಪ್ ಥರ ಮೆಟೀರಿಯಲ್ ತಗೊಂಡು ಬುರುಡೆಗಳು ಬಿಡ್ತಾ ಇರ್ತಾರೆ. ದೋಸ್ ಆರ್ ಏರ್ ಬಬಲ್ಸ್. ಏರ್ ಇರುತ್ತೆ ಒಳಗಡೆ, ಅಷ್ಟು ಜಸ್ಟ್ ಲೈಕ್ ಎ ಬಲೂನ್ಸ್, ಟ್ರಾನ್ಸ್ಪರೆಂಟ್ ಬಲೂನ್ಸ್ ಅಂತಾರೆ ಇರ್ತವೆ. ಸೊ ಸ್ಪಿಯರ್ ಅಂತ ಇಂಡೈರೆಕ್ಟ್ ಆಗಿ ಕ್ವಶನ್ ನಂಬರ್ 129 ಆಬ್ಜೆಕ್ಟ್ ಏನಿದೆ ಅಂದಾಗ ಏನು ಹೇಳ್ತಾರೆ? ಸ್ಪಿಯರ್. ಏನೇ ಫಾರ್ಮುಲಾಸ್ ಯೂಸ್ ಮಾಡಲಿ ಸ್ಪಿಯರ್ ಯೂಸ್ ಮಾಡ್ಕೋಬೇಕು. ಏರ್ ಬಬಲ್ ಇಸ್ ಕಂಪ್ಯಾರಬಲ್ ವಿತ್ ಸ್ಪಿಯರ್, ಜಸ್ಟ್ ಲೈಕ್ ಎ ಬಾಲ್. ಚಿಕ್ಕ ಮಕ್ಕಳು ಚಿಕ್ಕ ನೀರು, ಸ್ವಲ್ಪ ನೀರಿಗೆ ಶಾಂಪೂ ಮಿಕ್ಸ್ ಮಾಡಿಕೊಂಡು
ಅದನ್ನು ಏನೋ ಕೆಮಿಕಲ್ ಮೆಟೀರಿಯಲ್ ಥರ ರೆಡಿ ಮಾಡಿ ಪೈಪ್ ಮೆಟೀರಿಯಲ್ ಅಂತ ತಗೊಂಡು ಬಾಯಿಗೆ ಇಳ್ಕೊಂಡು ಬಿಡ್ತಾ ಇರ್ತಾರೆ. ಸೊ ದೋಸ್ ಆರ್ ಏರ್ ಬಬಲ್ಸ್ ಅಂತ ಟ್ರೀಟ್ ಮಾಡೋದಾದರೆ ನಾವು ಸ್ಪಿಯರ್ಸ್ ಅಂತ ಖಂಡಿತವಾಗ್ಲೂ ಕಂಪೇರ್ ಮಾಡ್ಬೋದು. ದ ರೇಡಿಯಸ್ ಆಫ್ ಎನ್ ಏರ್ ಬಬಲ್ ಇಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ ಅಂದರೆ dr/dt. r is the radius of air bubble ಅಂತ ಬರೆದ್ರೆ ಇನ್ನೂ ಒಳ್ಳೆ ಸ್ಕೀಮಲ್ಲಿ ಬರ್ದಿರ್ತಾರೆ. ಅವೆಲ್ಲ ನಾನು ಫಸ್ಟಿಂದ ಮೇಂಟೈನ್ ಮಾಡೋದು ಮರೀತಾ ಇದ್ದೀನಿ. ವಾಟ್ ಎವರ್ ದ ಲೆಟರ್ಸ್ ಯು ಆರ್ ಗೋಯಿಂಗ್ ಟು ಯೂಸ್ ಹಿಯರ್, ಆರ್, ವಿ, ಲೈಕ್ ದಟ್. ಕ್ಯಾಪಿಟಲ್ ಎ ಅಂದರೆ ಏರಿಯಾ ಆಫ್ ಆಬ್ಜೆಕ್ಟ್, ಆರ್ ಅಂದರೆ ರೇಡಿಯಸ್ ಆಫ್ ಆಬ್ಜೆಕ್ಟ್, ಇಸ್ ಇಟ್ ಆರ್ ನಾಟ್? ವಿ ಅಂದರೆ ವಾಲ್ಯೂಮ್ ಆಫ್ ಆಬ್ಜೆಕ್ಟ್. ಅವೆಲ್ಲ ಬರೀಬೇಕು. ಬಟ್ ಅದಕ್ಕೆ ಆ ಲೆಟರ್ಸ್ಗೆ ಮಾರ್ಕ್ಸ್ ಕಟ್ ಮಾಡಿರೋ ಎಕ್ಸಾಂಪಲ್ಸ್ ಆದರೆ ಯಾವುದು ಇಲ್ಲ. ಬಟ್ ಮಾರ್ಕ್ಸ್ಗೋಸ್ಕರ ನೀವೇನು ಕಲಿಯಬೇಡಿ. ದಯವಿಟ್ಟು ವಾಟ್ ಈಸ್ ಆರ್ ಹಿಯರ್ ಅನ್ನೋದು ಬರೀರಿ. ಈಗ ಏನು ಬರೀತೀನಿ ನಾನು, dr/dt is equals to some data is given. What is that? 1/2 centimeter per second ಅಂತ ಕೊಟ್ಟಿದ್ದಾರೆ. ನಾನು ಏನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ವೇರ್ ಆರ್ ಇಸ್ ದ ರೇಡಿಯಸ್ ಆಫ್ ಎ ಸ್ಪಿಯರ್ ಅಂತ ಬರೀರಿ ಅಷ್ಟೇ, ಇನ್ನೇನಿಲ್ಲ ಅಂತ. ಆರ್ ಅಂದರೆ ಡಿಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ವಾಟ್ ರೇಟ್ ಇಸ್ ದ ವಾಲ್ಯೂಮ್? ವಾಟ್ ಫೈಂಡ್ ಔಟ್ ಮಾಡಬೇಕು. ರೇಟ್ ಇನ್ ದ ಸೆನ್ಸ್ d/dt. ವಾಟ್ ರೇಟ್, ಆ ರೇಟ್ ಪಕ್ಕದಲ್ಲಿ ಸೆಂಟೆನ್ಸ್ ಕಂಟಿನ್ಯೂಷನ್ ಮಾಡ್ಕೊಂಡು ಹೋದ್ರೆ ಏನು ಲೆಟರ್ ಸಿಗುತ್ತೆ ನೋಡೋಣ. ರೇಟ್ ಈಸ್ ದ ವಾಲ್ಯೂಮ್ ಆಫ್ ಎ ಬಬಲ್. ವಾಲ್ಯೂಮ್, ದಟ್ಸ್ ವಾಟ್ ವಿ ಆರ್ ಯೂಸಿಂಗ್. ವಿ ಈಸ್ ಇನ್ಕ್ರೀಸಿಂಗ್ ಅಂದದ್ದಕ್ಕೆ ನಾನು d/dt ಬರೆದಿರೋದು. ವೆನ್ ರೇಡಿಯಸ್ ಇಸ್ ಈಕ್ವಲ್ಸ್ ಟು 1 centimeter. This is the problem exactly based on sphere. So what we have to find out? dv/dt. So we can recall volume of a sphere. Volume of a sphere ಏನು ಬರುತ್ತೆ? v is equals to 4/3. I think it is pi r cube. Shall we differentiate with respect to t? 100% ಮಾಡಲೇಬೇಕು. Yes, differentiate with respect to t. We get dv/dt is equals to 4/3 is a constant. 4/3 is a constant. Pi is also constant. R cube differentiation is nothing but 3r square, because x cube differentiation is 3x square by using the formula x power n of x to the power of n minus 1. Is it or not? But here alphabet r is there. Alphabet r is there. Is it or not? Differentiate with respect to t. What we have to do here? ನೀವು ಹೇಳಬೇಕು. dr/dt. ಹೌದಾ? dr/dt ನಮಗೆಲ್ಲಾದರೂ ಕೊಟ್ಟನ, ಖಂಡಿತವಾಗಲೂ ಕೊಟ್ಟಿರ್ತಾನೆ, ಅದು ಯೂಸ್ ಮಾಡ್ಕೋಬೇಕು. ಗೆಟ್ ಕ್ಯಾನ್ಸಲ್. ಅಲ್ಲಿಗೆ 4. What is r here? 1 square. 1 is given. Radius is 1 centimeter. Then dr/dt nothing but half. That is equals to this. Everything is product. So we can cancel 2 ones, 2 2s, nothing but 2 pi. 1 square is nothing but 1. Leave it, that's all. So what is the unit? You know, volume is a 3-dimensional. We have to write the unit in cm cube per second. Are you getting 5 marks? No, it is a wording problems. Rate measure is a wording problems. ಇಲ್ಲಿ ಪ್ರತಿಯೊಬ್ಬರು ಒಂದು ಮಾರ್ಕ್ ಲಾಸ್ ಮಾಡ್ಕೊಂಡಿರ್ತಾರೆ ಎಕ್ಸಾಮಲ್ಲಿ. ನೀವು ರೇಟ್ ಮೆಜರ್ ಎಷ್ಟು ಈಸಿ ಆಗಿದೆ, ಎಲ್ಲರಿಗೂ 5 ಮಾರ್ಕ್ಸ್ ಬರುತ್ತೆ ಅಂತ ಅನ್ಕೋಬಹುದು. ಅವರು ದುರಾಂಕರ ಮರ್ತಿರ್ತಾರೆ. ಕನ್ಫ್ಯೂಷನ್ ಬರೀಬೇಕು ಅಂತ ಅವ್ರ ಲೆಕ್ಚರರ್ಸ್ ಹೇಳಿದ್ರು ಸಹ ಅಲ್ಲಿ ದುರಾದೃಷ್ಟ ತಲೆ ಮೇಲೆ ಹೊಡಿತಾರುತ್ತೆ, ಬಿಟ್ಟು ಹೋಗಿರ್ತಾರೆ. ನಾವು ಬರೀಬೇಕು. ಏನು ಬರೀಬೇಕು ಸರ್? ದೇರ್ಫೋರ್ ವಾಲ್ಯೂಮ್ ಆಫ್ ಎ ಏರ್ ಬಬಲ್ ಅಂತಲೇ ಬರೀ. ಸ್ಪಿಯರ್ ಅನ್ನೋದು ಬೇಡ. ಸ್ಪಿಯರ್ ಅನ್ನೋದು ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋದಕ್ಕೆ. ಬಟ್ ಬರೆದ್ರೂ ಕೂಡ ಅವನೇನು ಮಾರ್ಕ್ಸ್ ಕಟ್ ಮಾಡಲ್ಲ. ಏನೋ ಸಮಥಿಂಗ್ ರಿಲೇಟೆಡ್ ಟು ಪ್ರಾಬ್ಲಮ್, ದ ಕನ್ಕ್ಲೂಷನ್ ಶುಡ್ ಬಿ ದೇರ್ ಅಟ್ ದಿ ಎಂಡ್ ಆಫ್ ದಿ ಸಿಂಪ್ಲಿಫಿಕೇಶನ್. ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ ಅಷ್ಟೇ. ವಾಲ್ಯೂಮ್ ಆಫ್ ಎ ಏರ್ ಬಬಲ್ ಇನ್ಕ್ರೀಸಿಂಗ್ at the rate 2 pi cm cube per second ಅಂತ ಬರೆದಾಗ ನಿಮಗೆ ಫುಲ್ ಮಾರ್ಕ್ಸ್ ಸಿಗ್ಲಿಕ್ಕೆ ಸಾಧ್ಯವೇ? ಎಸ್. Yes, there is a problem number 130. A balloon which is always remains spherical. ಆಬ್ಜೆಕ್ಟ್ ಏನು ಬಲೂನ್ ಅಂತ ಓದ್ತೀಯ, ಇಲ್ಲ ಬಲೂನೇ ಇರೋದು. ಬಟ್ ಪ್ರಾಬ್ಲಮ್ ಅಲ್ಲಿ ಫಾರ್ಮುಲಾಸ್ ಯೂಸ್ ಮಾಡ್ಬೇಕಾದ್ರೆ ಬಲೂನ್ನ ವಾಲ್ಯೂಮ್ ಆಫ್ ಎ ಬಲೂನ್ ಆ ಥರ ಟ್ರೀಟ್ ಮಾಡ್ತೀವಿ. ಹಾಗೆ ಇಲ್ಲ, ಸ್ಪಿಯರ್ ಅಂತಿದೆ ಲೆಕ್ಕ. ಎ ಬಲೂನ್ ವಿಚ್ ಇಸ್ ಆಲ್ವೇಸ್ ರಿಮೈನ್ಸ್ ಸ್ಪೆರಿಕಲ್ ಹ್ಯಾಸ್ ಎ ವೇರಿಯಬಲ್ ಡಯಾಮೀಟರ್. ಅಬ್ಬು, ವೇರಿಯಬಲ್ ಡಯಾಮೀಟರ್ ಡಿ ಕೊಟ್ಟ. ಏನು ಡಿ? ಡಿ ಇಸ್ ಈಕ್ವಲ್ಸ್ ಟು 3/2 ಇಂಟು 2x + 1. ಇದು ಡಯಾಮೀಟರ್ ಇಸ್ ಈಕ್ವಲ್ ಟು ಮಿಸ್ ಆಗಿದೆ, ಬರ್ಕೋಬೇಕಲ್ಲಿ.
Find the rate of change of its volume with respect to x. Catch this point. Take a red color pen. ಈ ಕೆಲಸ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಒಂದಕ್ಕೆ ಮಾಡಬೇಕು. ಯಾವುದಕ್ಕೋಸ್ಕರ ರೆಡ್ ಪೆನ್ ತೊಗೊಳಕ್ಕೆ ಕೇಳಿದ್ರೆ ಇನ್ನೊಂದ್ಸಲ ಹೇಳಿ ಸರ್. ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಇಟ್ಸ್ ವಾಲ್ಯೂಮ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಪೂರ್ತಿ ಕ್ವೆಶನ್ ಓದದಿದ್ರೆ ಖಂಡಿತವಾಗ್ಲೂ ಯಾವುದೋ ಒಂದು ಪ್ರಾಬ್ಲಮ್ ಇಟ್ಟಿರ್ತಾನೆ ನಿಮಗೆ ಎಕ್ಸಾಮಲ್ಲಿ. ವರ್ಷ ನಾನು ನೋಡ್ತಾ ಇದ್ದೀನಿ. ಪೂರ್ತಿ ಪ್ರಾಬ್ಲಮ್ ಓದೋ ಹ್ಯಾಬಿಟ್ ಇಲ್ಲದಿರೋ ಮಕ್ಕಳು ಯಾವುದೋ ಒಂದು ಪ್ರಾಬ್ಲಮಲ್ಲಿ ಅಡ್ಸ್ಕೊಂಡಿರ್ತಾರೆ. ಅವು ಚಾಯ್ಸ್ ಇರ್ತಕ್ಕಂಥ ಮೇನ್ ಆದರೆ ಸರ್ವೈವ್ ಆಗ್ತೀಯಾ, ಚಾಯ್ಸ್ ಕಡಿಮೆ ಇರೋ ಮೇನ್ ಆದರೆ ಬಾಯಲ್ಲಿ ಮೊನ್ನು ಬೀಳುತ್ತೆ, ದೇವರೇ ಗತಿ. ನೋಡಿ, ಇಂಥ ಪ್ರಾಬ್ಲಮ್ಮು ಲಾಸ್ಟ್ ವಿಡಿಯೋದಲ್ಲಿ ಲಾಸ್ಟ್ ಪ್ರಾಬ್ಲಮ್ ಕೂಡ ಒಂದಿದೆ ವಿತ್ ರೆಸ್ಪೆಕ್ಟ್ ರೇಡಿಯಸ್ ಇದೆ. ಬೇಕಾದರೆ ನೀವು ಕ್ಲಾಸ್ ನಂಬರ್ 69 ಪ್ಲೇಬ್ಯಾಕ್ ಹೋಗಿ ಅದರ ಲಾಸ್ಟ್ ಪ್ರಾಬ್ಲಮ್ ನೋಡಿ. ನಾನು ವಿತ್ ರೆಸ್ಪೆಕ್ಟ್ ರೇಡಿಯಸ್ ಅಂತ ಅಲ್ಲಿದೆ ನೋಡಿ. ಇಂಥ ಪ್ರಾಬ್ಲಮ್ಸ್ ರೇರು. ಅವ್ರೇನು ಮೆನ್ಷನ್ ಮಾಡಿ, ಈಗ ಸಡನ್ ಆಗಿ ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ಅಷ್ಟು ನೋಡ್ಬಿಟ್ಟು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಯಾವ ಗೂಬೆ ನೋಡಲ್ವೋ ಅವನು ಖಂಡಿತವಾಗ್ಲೂ dv/dt ಅಂತ ಬರೀತಾನೆ. ಆ ರೀತಿ ಆಗೋದು ಬೇಡ. ಇಸ್ ಇಟ್ ಆರ್ ನಾಟ್? ಎಸ್, ಇಷ್ಟೇ ಸರ್ ಡೇಟಾ, ಖಂಡಿತವಾಗ್ಲೂ ಇಷ್ಟೇ ಡೇಟಾ. ಇನ್ನೇನಾದ್ರೂ ಇದ್ರೆ ಹೇಳಿ, ನಿಮ್ಮ ಕಣ್ಮುಂದೆ ಇದೆ. ಜಸ್ಟ್ ಪ್ರಾಬ್ಲಮ್ ನಂಬರ್ 30 ಹ್ಯಾಸ್ 2 lines only. In first line there is some equation, that is diameter. In second line we have find out something, that is the rate of change of volume. Yes. D is given. How to find radius? R is equals to d/2. ಎಲ್ಲರಿಗೂ ಗೊತ್ತಿರೋದೆ 2 into 2x plus 1. ಏನು ಸರ್ ಇದು by2? ಎರಡು ಬಂದ್ಬಿಡುತ್ತೆ ಸರ್ ಇಲ್ಲಿ ನೋಡಿ. ಡಯಾಮೀಟರ್ ಅಲ್ಲಿ ಒಂದು ಹಾಫ್ ಇದೆ, ಮತ್ತು ರೇಡಿಯಸ್ ಇಸ್ ನಥಿಂಗ್ ಬಟ್ ಡಯಾಮೀಟರ್ by2. ಆ by2 ಇಲ್ಲಿದೆ, ಈ 2 ಒಂದಿಲ್ಲಿ ಕಾಪಿ ಮಾಡಿದ್ದೀನಿ. ಅಲ್ಲಿಗೆ ರೇಡಿಯಸ್ ಕಂಡುಕೊಳ್ಳಬೇಕಾ ಸರ್? ಹೌದಲ್ವಾ? ಖಂಡಿತವಾಗ್ಲು ಸ್ಪಿಯರ್ಗೆ ನಾವು ಡಯಾಮೀಟರ್ ಅಲ್ಲಿ ಏನಾದ್ರೂ ಫಾರ್ಮುಲಾಸ್ ಹೇಳ್ತೀವಾ? ಇಲ್ಲ. ಮತ್ತೆ ಯಾಕೆ ಡೇಟಾ ಡಯಾಮೀಟರ್ ಅಲ್ಲಿ ಬಿಡಬೇಕು? ತಪ್ಪಾಗುತ್ತೆ. ರೇಡಿಯಸ್ ಕನ್ವರ್ಟ್ ಮಾಡ್ಕೊಂಡ್ರೆ ವಿ ಗೆಟ್ 3/4 ಆಫ್ 2x plus 1 ಅಂತ ಬರುತ್ತೆ. ಅದಕ್ಕೆ ರೇಡಿಯಸ್ ಅನ್ನ ಇಂಡೈರೆಕ್ಟ್ ಆಗಿ ಕೊಟ್ಟ. ಇಸ್ ಇಟ್ ನಾಟ್? ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಬರ್ದಿದ್ದೆ ಇಲ್ಲಿ ಒರೆಸಿದ್ದೀನಿ. ಪ್ಲೀಸ್ ಡೋಂಟ್ ಯೂಸ್ ಹಿಯರ್ ಆಸ್ ಎ ಟಿ. ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ದೇ ಆರ್ ಆಸ್ಕಿಂಗ್ ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಇಟ್ಸ್ ವಾಲ್ಯೂಮ್ ವಿತ್ ರೆಸ್ಪೆಕ್ಟ್ ಎಕ್ಸ್. ದೇ ಆರ್ ಆಸ್ಕಿಂಗ್ ಪರ್ಟಿಕ್ಯುಲರ್ಲಿ. ಸೊ ಅಲ್ಲಿಗೆ ಕ್ವೆಶನ್ಸ್ ಅನ್ನ ಪೂರ್ತಿ ಓದದಿದ್ರೆ ಮಾರ್ಕ್ಸ್ ಹೋಗುವಂತ ಪ್ರಾಬ್ಲಮ್ಸ್ ಇವು. ಸೊ ರೀಕಾಲ್ ವಾಲ್ಯೂಮ್ ಆಫ್ ಎ ಸ್ಪಿಯರ್. ನಮ್ಮ ಪ್ರಾಬ್ಲಮ್ ಅಲ್ಲಿ ಸ್ಪಿಯರ್ ಇಲ್ವಲ್ಲ ಸರ್, ಮತ್ತೆ ಯಾಕೆ ಸರ್ ಸ್ಪಿಯರ್ ಅಂತ ಕರೀತಾ ಇದ್ದಾರೆ ನೀವು ಅಂದಾಗ ಅವನು ಬಲೂನ್ ಸ್ಪಿಯರ್ ಕಂಪೇರ್ ಮಾಡಿಕೊಂಡು ಆನ್ಸರ್ ಮಾಡಬೇಕು ಅಂತ ಅವನ ಉದ್ದೇಶ. v is equals to 4/3 pi r³. ಅಲ್ಲಿ v is equals to 4/3 ಹಂಗೆ ಇಡು, ಪೈ ಹಾಗೆ ಇಡು. ವಾಟ್ ಈಸ್ r³? ದಟ್ ಈಸ್ 3r² into dr/dt. ಬರುತ್ತಾ ಈ ಟರ್ಮು? ನಾವು ಮಾಡ್ತಿರೋ ಸರಿಯಾಗಿದೆಯಾ? ಇಲ್ಲ. ಯಾಕಂದ್ರೆ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಏನು ಹೇಳಿ? dv/dx. ಅಂದರೆ ಈವೆನ್ ದೋ ಯು ಆರ್ ರೈಟಿಂಗ್ dv/dt ದೆನ್ ಇಟ್ ಈಸ್ ರಾಂಗ್. ಯಾಕಂದ್ರೆ ಯು ಹ್ಯಾವ್ ಟು ಫೈಂಡ್ ಔಟ್ dv/dx. ಬಟ್ ಇನ್ ಅವರ್ ಫಾರ್ಮುಲಾ ವಿ ವೋಂಟ್ ಫೈಂಡ್ ಎನಿವೇರ್ ದಟ್ ಹ್ಯಾವಿಂಗ್ x. In this formula where we having the letter x? No. Even though formula does not have x, we have to find dv/dx. How it is possible? ಅಲ್ವಾ? ಫಾರ್ಮುಲಾ ಅಲ್ಲಿ ನೋಡಿದ್ರೆ r ಕಾಣಿಸ್ತಿದೆ, ಫೈಂಡ್ ಔಟ್ ಮಾಡಬೇಕಾದ ಟರ್ಮ್ ಅಲ್ಲಿ ನೋಡಿದ್ರೆ dv/dx ಕಾಣಿಸ್ತಿದೆ. ಅಲ್ಲಿಗೆ ಏನರ್ಥ? ಎಸ್, ಬಿಫೋರ್ ಗೋಯಿಂಗ್ ಟು ಡಿಫ್ರೆನ್ಶಿಯೇಷನ್ ವಿ ಹ್ಯಾವ್ ಟು ಕನ್ವರ್ಟ್ ಅವರ್ ವಾಲ್ಯೂಮ್ ಆಫ್ ಎ ಸ್ಪಿಯರ್ ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ x. ಅಂದ್ರೆ 3/4 ಆಫ್ 2x plus 1 whole cube. This is the idea to continue the problem in terms of x. ಅದಕ್ಕೆ ನಾವು ರೇಡಿಯಸ್ ಫೈಂಡ್ ಔಟ್ ಮಾಡ್ಕೊಂಡಿದ್ದು. ಈಗ ಸಿಂಪ್ಲಿಫಿಕೇಶನ್ ಮಾಡ್ಲಿಕ್ಕೆ ಬರೋಣ. ಇದು 4/3 ಹಾಗೆ ಇಟ್ಕೊಂಡು ಪೈ ಕೂಡ ಹಾಗೆ ಬರ್ಕೊಳ್ಳೋಣ. ಪ್ಲೀಸ್ ಸ್ವಲ್ಪ ಹುಷಾರಾಗಿರ್ಬೇಕು ಇಲ್ಲೆಲ್ರೂ. ಇಲ್ಲಿ 3³ ನಥಿಂಗ್ ಬಟ್ 3 into 3 into 3 ಅಂತಾನೆ ಬರೆಯೋಣ. 4 into 4 into 4 ಅಂತಾನೆ ಬರೆಯೋಣ. ಈ 2x plus 1 whole cube. ಯಾಕೆ ಸರ್ ಇದು ನಿಮಗೆ ಮಲ್ಟಿಪ್ಲೈ ಮಾಡಕ್ಕೆ ಬರಲ್ಲ ಸರ್? ಇಲ್ಲಿ ನಂಬರ್ಸ್ ಸೇಮ್ ನಂಬರ್ಸ್ ಇರೋದ್ರಿಂದ
ಕ್ಯಾನ್ಸಲ್ ಮಾಡಿ ಉಳಿದಿದ್ದನ್ನು ಮಲ್ಟಿಪ್ಲಿಕೇಶನ್ ಮಾಡೋಣ ಅಂತ. ಆಯ್ತಾ? ದಟ್ ಇಸ್ ಈಕ್ವಲ್ಸ್ ಟು ಇಲ್ಲಿ 1 4 ಆಯ್ತು. ಆ ರೀಸನ್ಗೆ ಬರದೆ ಮಾಸ್ಟರ್ ನಾನಲ್ಲಿ 4 × 4 × 4 4 ಕ್ಯೂಬ್ ಬರ್ದಿರಲ್ಲ. ಈ 3 ಇಲ್ಲಿ ಹೊಡಿಯೋಣ. ಹಾಗಾದರೆ ನಮಗೆ ಏನು ಡಿಫ್ರೆನ್ಷಿಯೇಷನ್ ಮಾಡ್ತಾ ಇದ್ವಾ? ಹೇಗೆ ಇಲ್ಲ, ಕನ್ವರ್ಟ್ ದ ಫಾರ್ಮುಲಾ ವಾಲ್ಯೂಮ್ ಆಫ್ ಎ ಸ್ಪೇರ್ ವಿಚ್ ಇಸ್ ಇನ್ ಟರ್ಮ್ಸ್ ಆಫ್ ರೇಡಿಯಸ್ ಇಂಟು ಅವರ್ ಕನ್ವೀನಿಯನ್ಸ್ ಲೆಟರ್ ಎಕ್ಸ್. ಈಗ ಅದು ನಡೀತಾ ಇದೆ ಇಲ್ಲಿ. ಇಸ್ ಇಟ್ ಆರ್ ನಾಟ್? ವಿ ಕನ್ವರ್ಷನ್ ಮಾಡೋದ್ರಲ್ಲೇ ಇದೀವಿ. ಇನ್ನು 3 3 is 9, ಇದು ಪೈ ಹಾಗೆ ಇರಲಿ, ಇದು 16 ಹಾಗೆ ಇರಲಿ, 2x + 1 whole cube ಹಾಗೆ ಇರಲಿ. Does we have completed any differentiation? No. Till we did not touch any differentiable step here. ಈಗ ನಾವು ಡಿಫ್ರೆನ್ಷಿಯೇಷನ್ ಸ್ಟಾರ್ಟ್ ಮಾಡ್ಲಿಕ್ಕಿದ್ದೀವಿ. ವಿತ್ ರೆಸ್ಪೆಕ್ಟ್ ಟು ವಾಟ್? ಎಕ್ಸ್. ಪ್ಲೀಸ್ ಸಿ ಹಿಯರ್. ಟೆರಿಫಿಕ್ ಪ್ರಾಬ್ಲಮ್, ಎಕ್ಸಲೆಂಟ್ ಪ್ರಾಬ್ಲಮ್. ಕೊಟ್ರಂದ್ರೆ ಟಿ ಬರೆಯೋದು, ಆನ್ಸರ್ ತಪ್ಪು ಮಾಡೋದು, ಏನೋ ಒಂದು ಪಚಿತಿ ಮಾಡಿಕ್ಕಿರ್ತಾರೆ ಇಲ್ಲಿ. ಅಲ್ಲಿಗೆ ಡಿಫ್ರೆನ್ಷಿಯೇಷನ್ ಶುರು ಮಾಡ್ತಿದ್ದೇನೆ. dv/dx is equals to 9π/16 is the constant. Keep it as it is in front of variable 2x + 1 whole cube. Now, how to differentiate this term 2x + 1 whole cube? ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ಒಂದು ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡೋದಕ್ಕಿಂತ ಮೊದಲು ಅದು ಯಾವ ರೂಲ್ಗೆ ಸೇರುತ್ತೆ ಅನ್ನೋದು ಅನಾಲಿಸಿಸ್ ಮಾಡಬೇಕು. ನಿನ್ನಿಷ್ಟ ಬಂದಂಗೆ ಡಿಫ್ರೆನ್ಷಿಯೇಷನ್ ಮಾಡಬಾರ್ದು. ಅದರ ಸ್ಥಿತಿ ಏನು? ಈಗ ನಮ್ಮ ಪ್ರೆಸೆಂಟ್ ಸ್ಟೆಪ್ಪಲ್ಲಿ ಡಿಫ್ರೆನ್ಷಿಯೇಷನ್ ಮಾಡಬೇಕಾಗಿರೋ ಸ್ಥಿತಿ ಏನು, ಯಾವ ರೂಲು ಅನ್ನೋದು ಸ್ವಲ್ಪ ಜ್ಞಾಪಿಸ್ಕೋಬೇಕು. ಚೈನ್ ರೂಲ್. ಯಾಕೆ ಸರ್? x³ ತರ ಇದೆ, ಬಟ್ ಇನ್ ಪ್ಲೇಸ್ ಆಫ್ x 2x + 1 is there, so it is not x³ but comparable with x³. ಆಗ ನಾವು x³ ಡಿಫ್ರೆನ್ಷಿಯೇಷನ್ ಏನು ಬರೀತೀವಿ? 3x² ಆ ರೀತಿ ಬರೀತೀವಿ. x³ ಡಿಫ್ರೆನ್ಷಿಯೇಷನ್ 3x² ಲೈಕ್ ದಟ್ ಆ ರೀತಿ ಬರೀತೀವಿ. ಬಟ್ ಇಲ್ಲಿ 2x + 1 whole cube ಇದೆ. x³ ಡಿಫ್ರೆನ್ಷಿಯೇಷನ್ 3x² ಬರೆಯೋದಕ್ಕೋಸ್ಕರ 3 × 2x + 1 whole power 3 - 1 ಇಂಟು ಇದು ಚೈನ್ ರೂಲ್ ಆಗಿದ್ರಿಂದ ಮತ್ತೆ 2x + 1 ಮಾಡಬೇಕು. ಇದು 0 ಆಗುತ್ತೆ ನೋಡ್ರಿ. 2x ಅಲ್ಲಿ 2 ಕಾನ್ಸ್ಟೆಂಟ್ x 1, 2 × 1 2, 1 ಅದು 0. ಅಲ್ಲಿಗೆ ನಮಗೆ ಆನ್ಸರ್ ಬರ್ತಿದೆ. ಪ್ಲೀಸ್ 27π divided by it is 16. 27π divided by 16. ಯಾವ ಸರ್ 27π? ನೋಡಿ 9 3s ಹೌದಾ? ಇಂಟು 2x + 1 whole square ಬರುತ್ತೆ. ಇನ್ನೇನಾದರೂ ಬಿಟ್ಟಿದ್ದೀವಾ? ಖಂಡಿತವಾಗ್ಲೂ ಬಿಟ್ಟಿದ್ದೀವಿ ಸರ್. ಏನು? 2 + 0 0 ಅಂತ ಬರೆದ್ಬಿಡ್ತಾರೆ ಕೆಲವರು. ಅದು ಇಂಟು 2. ಅಲ್ಲಿಗೆ 2 1s 2 8s. ದ ಫೈನಲ್ ಸ್ಟೆಪ್ ಬಟ್ ನಾಟ್ ಫೈನಲ್ ಆನ್ಸರ್, ಕನ್ಕ್ಲೂಷನ್ ಬಾಕಿ ಇರುತ್ತೆ. 27π divided by 8 into 2x + 1 whole square. What is the unit here? They mentioned any unit here? ಇಲ್ಲ. ಅದಕ್ಕೆ ನಾವೇನು ಬರೀತೀವಿ? ಕ್ಯೂಬಿಕ್ ಯೂನಿಟ್ ಪರ್ ಟೈಮ್ ಏನಾದರೂ ಇದೆಯಾ? ಸೆಕೆಂಡ್ ಆ ರೀತಿ ಏನಾದರೂ ಇದೆಯಾ? ಇಲ್ಲ. ಬಟ್ ಡಯಾಮೀಟರ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ನಾವು ಫೈಂಡ್ ಔಟ್ ಮಾಡ್ತಿರೋದು XL. ಹೌದಾ? ಅಲ್ಲಿ ಎಕ್ಸ್ ಅನ್ನೋದೇನು? ಲೆಂತ್. ಕ್ಯೂಬಿಕ್ ಯೂನಿಟ್ ಪರ್ ಇದನ್ನ ಏನು ಅಲ್ಲಿ ಯೂಸ್ ಮಾಡಿ ಇಲ್ವೇ? ಆಲ್ವೇಸ್ ರಿಮೈನ್ ಸ್ಪೆರಿಕಲ್ ಇನ್ ಶೇಪ್, ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್. ಏನೂ ಇಲ್ಲ ಇಲ್ಲಿ. ಟೈಮ್ ಅಂತ ಬರೋಕ್ಕೆ ಸಾಧ್ಯವೇ ಇಲ್ಲ ಎಕ್ಸ್ಗೆ. cm³ ಅಂತಲೂ ನಾವು ಬರೆಯೋಕ್ಕಾಗೋದಿಲ್ಲ. ಅಲ್ಲಿ ಯೂನಿಟ್ಸ್ ಏನದ್ರಲ್ಲೂ ಕೊಟ್ಟಿಲ್ಲ ಅವನು. ಎ ಬಲೂನ್ ವಿಚ್ ಇಸ್ ಆಲ್ವೇಸ್ ರಿಮೈನ್ ಸ್ಪೆರಿಕಲ್ ಹ್ಯಾಸ್ ಎ ವೇರಿಯಬಲ್ ಡಯಾಮೀಟರ್, ಫೈಂಡ್ ದ ರೇಟ್ ಅಟ್ ವಿಚ್ ಇಟ್ಸ್ ವಾಲ್ಯೂಮ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕೇಳಿರೋದ್ರಿಂದ we can't write any unit for such type of problems because volume is there, cubic unit is per x is there. X is nothing but what? Is it length or not? Let it be. I will see in inside textbook. ಆಮೇಲೆ ಕೊಡ್ತೀನಿ ಇದು, ಅಥವಾ ಕ್ಲಾಸಸ್ಸಲ್ಲಿ ಹೇಳ್ತೀನಿ ಬಿಡಿ. ಏನು ಇವತ್ತು ಕ್ಲಾಸು ಓಪನ್ ಸಾರಿ ಕ್ಲಾಸಲ್ಲಿ ಓಪನ್ ಆಗ್ತಿಲ್ಲ. ಇಟ್ ಈಸ್ ಎ ಬ್ಯಾಡ್ ವರ್ಡ್. ನಿಮ್ಗೆ ಏನೋ ಡೌಟ್ಸ್ ಇದೆ ಅಂತ ಬರ್ತಿದ್ರೆ ಅಷ್ಟೇ ಹೊರತು ನಾವು ಅದನ್ನು ಇನ್ನೊಂದು ರೀತಿ ಹೆಲ್ಪ್ ಮಾಡೋಕ್ಕೆ ಹೊರಡ್ತಿದ್ದೀವಿ. ಎಸ್, ಇಲ್ಲಿ ಕ್ಯೂಬಿಕ್ ಯೂನಿಟ್ ಪರ್ ಎಕ್ಸ್ ಅಂದರೆ ಏನು ತಗೋಬೇಕು ಅನ್ನೋದು ಅದು ಇರಲಿ, ಆಮೇಲೆ ನೋಡೋಣ. ಬಾಕಿ ಇಟ್ಟಿರ್ತೀನಿ ಇಲ್ಲಿ. ಇದು ಪೆಂಡಿಂಗ್ ಇದೆ. ಇದು ಪೆಂಡಿಂಗ್ ಇಡೋದ್ರಿಂದ ನಮಗೆ 5th ಮಾರ್ಕ್ಸ್ ಸಿಗೋದಿಲ್ಲ. ಹೌದಾ? ಕ್ಯೂಬಿಕ್ ಯೂನಿಟ್ ಅನ್ನೋದು ಮಾತ್ರ ಪರ್ಫೆಕ್ಟ್ ವಾಲ್ಯೂಮ್ ಇರೋದಕ್ಕೆ. ಪರ್ ಎಕ್ಸ್ ಇದೆ. ಎಕ್ಸ್ ಟೈಮ್ ಅಂತೂ ಹಾಗಲ್ಲ. ಇನ್ ಕೇಸ್ ಟೈಮ್ ಆದರೆ ನಾವು ಟೈಮ್ ಅಂತಾನೆ ಬರೀಬೋದು.
ಅದು ಏನು ಟ್ರೀಟ್ ಮಾಡಬೇಕು, ಎಕ್ಸ್ ಟೈಮ್ಗ ಅಥವಾ ಲೆಂತ್ಗ ಅನ್ನೋದನ್ನ ಡೌಟಲ್ಲಿ ಇರೋದ್ರಿಂದ ಮುಟ್ಟೋದು ಬೇಡ, ಅಲ್ಲಿಗೆ ನಿಲ್ಲಿಸಿರೋಣ. ಇಟ್ ಇಸ್ ಎ 5 marks. ಇದೊಂದು ಪೆಂಡಿಂಗ್ ಇದೆ, ಜಸ್ಟ್ ಪೆಂಡಿಂಗ್ ಇದೆ. ಕರೆಸ್ಪಾಂಡಿಂಗ್ ಟು ಎಕ್ಸ್ ಇಟ್ ಇಸ್ ಪೆಂಡಿಂಗ್. Yes, there is a problem here about cone. Sand is pouring from the pipe at the rate of 12 cm cube per second. 12 cm cube per second. ಯಾಕೆ ಸರ್ ಅದು 12 ಮುಂಚೆ ಏನು ಬರೆಯೋಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ? ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಅಂದಿದ್ರೆ ಡಿ ಎ ಬೈ ಡಿ ಟಿ ಬರೀತಿದ್ದೆ. ದ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ಅಂದಿದ್ರೆ ಡಿ ವಿ ಬೈ ಡಿ ಬರೀತಿದ್ದೆ. ದ ರೇಟ್ ಆಫ್ ಚೇಂಜ್ ಆಫ್ ಸರ್ಫೇಸ್ ಏರಿಯಾ ಅಂದಿದ್ರೆ ಡಿ ಎ ಬೈ ಡಿ ಟಿ ಬರೀತಿದ್ದೆ. ಈಗ ಸ್ಯಾಂಡ್ ಈಸ್ ಪೋರಿಂಗ್ ಫ್ರಮ್ ಎ ಪೈಪ್ ಅಟ್ ದಿ rate of 12 centimeter per second. Here unit is there. Unit cm cube per second. Cubic units ಯಾವುದಕ್ಕೆ ಬಳಸ್ತೀವಿ? dv by dt. ಹೌದಾ? ಮತ್ತೆ ಹಾಗೇನೆ ನಿಮಗೊಂದು ಜನರಲ್ ಡೈಲಿ ಲೈಫ್ ಒಂದು ಎಕ್ಸಾಂಪಲ್ ತೋರಿಸ್ಬೇಕು. ಒಂದು ರೂಮಲ್ಲಿ ಮೇಲ್ಗಡೆ ಫ್ಲೋರಿಂಗ್ ಹೋಲ್ ಇಟ್ಬಿಟ್ಟು ಅಲ್ಲಿ ಯಾವುದೋ ವೆಹಿಕಲಲ್ಲಿ ಸ್ಯಾಂಡ್ ತುಂಬಿಸ್ಕೊಂಡೋಗಿ ಆ ಹೋಲಲ್ಲಿ ಬಿಟ್ಟರೆ ಈ ಕೆಳಗೆ ರೂಮಲ್ಲಿ ಬೀಳೋಂಥ ಸ್ಯಾಂಡ್ ಕೋನ್ ಫಾರ್ಮೇಷನ್ ಆಗುತ್ತೆ. ಇಫ್ ಇಟ್ ಈಸ್ ಇನ್ ಸ್ಮಾಲ್ ಕ್ವಾಂಟಿಟಿ ವಿ ಕಾಂಟ್ ಕಂಪೇರ್ ವಿತ್ ಕೋನ್. ಅದು ಸ್ವಲ್ಪ ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಬೀಳುತ್ತೆ. ಇಫ್ ಯು ಕನ್ಸಿಡರ್ ಇಟ್ ಆಸ್ ಎ ಬಲ್ಕಿ ದ ಲಾರ್ಜ್ ಅಮೌಂಟ್ ಆಫ್ ಸ್ಯಾಂಡ್, ಅದನ್ನು ನಾವು ಕೋನ್ ಥರ ಹಾಕ್ಬೋದು. ಹೌದಾ? ಈಗ ಟ್ರ್ಯಾಕ್ಟ್ರಲ್ಲಿ ಬಿಡ್ತೀವಲ್ಲ ಸರ್, ಮಣ್ಣು ಕೋನಲ್ಲಿ ಬೀಳಲ್ಲ. ಟ್ರ್ಯಾಕ್ಟ್ರಲ್ಲಿ ಬಿಡೋವಂಥದ್ದು ಇಟ್ ಇಸ್ ನಾಟ್ ಎ ಶೇಪ್ ಆಫ್ ಕೋನ್. ಅದು ರ್ಯಾಂಡಮ್ ಆಗಿ ಲಿಫ್ಟ್ ಎದ್ಬಿಟ್ಟು ಹೋಗ್ತಾ ಇರುತ್ತೆ. ನಾನು ಹೇಳ್ತಿರೋದು ಪರ್ಟಿಕ್ಯುಲರ್ ಆಗಿ ಫ್ರಮ್ ಎ ಪೈಪ್ ಆರ್ ಫ್ರಮ್ ಎ ಫಿಕ್ಸೆಡ್ ಹೋಲ್ ವಿತ್ ರೆಸ್ಪೆಕ್ಟ್ ಟು ಸಮ್ ಹೈಟ್. ಆ ಥರ ಬಂದಾಗ ಅದು ಆ ಸ್ಯಾಂಡ್ ಮೇಲೆಯಿಂದ ಕೆಳಗೆ ತುಂಬುವಂಥ ಸಿಚುಯೇಷನ್ ನಾವು 3D ಫಿಗರಲ್ಲಿ ಫೋಟೋ ತಗೊಂಡ್ರೆ ಅದು 100% ಏನು ರೀತಿ ಕಾಣುತ್ತೆ? ಕೋನ್. ಅಲ್ಲಿಗೆ ಇದುವರೆಗೂ ನಾವು ಪ್ರಾಬ್ಲಮ್ಸು ಎಲ್ಲೂ ಕೋನ್ದು ಟಚ್ ಮಾಡಲಿಲ್ಲ. ಆದರೆ ಈಗ ನಮಗೆ ಪ್ರಾಬ್ಲಮ್ ನಂಬರ್ 131ನಲ್ಲಿ ಕೋನ್ ಪ್ರಾಬ್ಲಮ್ ಬರ್ತಾ ಇರೋದ್ರಿಂದ ವಿ ಹ್ಯಾವ್ ಟು ರೀಕಾಲ್ ದ ಫಾರ್ಮುಲಾ ವಿಚ್ ರಿಲೇಟೆಡ್ ಟು ಕೋನ್. ಲೆಟ್ ಇಟ್ ಬಿ ಆಫ್ಟರ್ ಕಂಪ್ಲೀಷನ್ ಆಫ್ ಡೇಟಾ ವಿ ಕ್ಯಾನ್ ರೀಕಾಲ್. ಎಸ್, ಸ್ಯಾಂಡ್ ಈಸ್ ಪೋರಿಂಗ್ ಫ್ರಮ್ ಎ ಪೈಪ್ ಅಟ್ ದ ರೇಟ್ ಆಫ್ 12 centimeter per second. Find the falling sand. Sorry, there is no find word here. The falling sand forms a cone. Oh, avane kodbitta cone anta. Don't worry. On the ground in such a way that height of the cone always, height of the cone andre ಹೆಚ್ಚೆ ತಗೋಬೇಕೆ ಹೊರತು ಡಿಎಚ್ ಬೈ ಡಿ ಟಿ ತಗೋಬಾರ್ದು. ಯಾಕೆ ಸರ್? ದೇರ್ ಈಸ್ ನೋ ಎನಿ ವರ್ಡ್ ಇನ್ಕ್ರೀಸ್ ಇನ್ ದ ಹೈಟ್, ಡಿಕ್ರೀಸ್ ಇನ್ ದ ಹೈಟ್, ಚೇಂಜ್ ಇನ್ ದ ಹೈಟ್, ರೇಟ್ ಆಫ್ ಚೇಂಜ್ ಆಫ್ ಹೈಟ್. ತೋರಿಸಿ ವರ್ಡ್ಸ್ ಎಲ್ಲಾದರೂ ಹೆಚ್ಚು ಮುಂದೆ ನಾನು ಡಿ ಎಚ್ ಬೈ ಡಿ ಟಿ ಬರೀತೀನಿ. ಇಲ್ಲ, ದೇ ಆರ್ ಸಿಂಪ್ಲಿ ದ ಫಾಲಿಂಗ್ ಸ್ಯಾಂಡ್ ಫಾರ್ಮ್ಸ್ ಎ ಕೋನ್ ಆನ್ ದಿ ಗ್ರೌಂಡ್ ಇನ್ ಎ ಸಚ್ ಎ ವೇ ದಟ್ height of the cone is always 1/6 of the radius. Height of the cone is always 1/6 of the radius. Yes, there also we need not to express dr by dt because there are no such words. Such words in the sense d by dt, rate in change in radius, increase in radius, decrease in radius, ರೇಟ್ ಆಫ್ ಚೇಂಜ್ ಆಫ್ ರೇಡಿಯಸ್ ಅನ್ನೋ ವರ್ಡ್ಸ್ ಇಲ್ಲ. ಅದಕ್ಕೆ ಅಲ್ಲೆಲ್ಲೂ ಕೂಡ ವರ್ಡ್ಸ್ ಬಳಕೆ ಮಾಡದಿರೋದಕ್ಕೆ ನಾನೆಲ್ಲೂ ಕೂಡ ಡಿ ಬೈ ಡಿ ಟಿ ಬಳಕೆ ಮಾಡಿಲ್ಲ. Is it not? In such a way that height of the cone is always 1/6 of the radius of the base. How fast is the height of the sand cone? How fast? How fast is the height of the sand cone? How fast? Fast ಅಂತ ಬಂತಿಲ್ಲಿ. ಯಾವ ರೇಟಲ್ಲಿ? ಫಾಸ್ಟ್ ಅಂದ್ರೆ ಯಾವ ರೇಟಲ್ಲಿ? ರೇಟ್ ಅನ್ನೋ ವರ್ಡ್ ಎಂಟ್ರಿ ಕೊಡ್ತು. ದ ರೇಟ್ ಆಫ್ ಚೇಂಜ್ ಅಂತ ಬರಲಿ, ಇನ್ಕ್ರೀಸ್ ಆಫ್ ಅಂತ ಬರಲಿ, ಡಿಕ್ರೀಸ್ ಆಫ್ ಅಂತ ಬರಲಿ, ಡೆರಿವೇಟಿವ್ ಟರ್ಮ್ ಎಂಟ್ರಿ ಕೊಡ್ತದೆ. Is it or not? How fast is the height of the sand cone increasing? When the height is 4 centimeters. Is it or not? 4 centimeters. Listen carefully. ನಾನು ವಿತೌಟ್ ಡಿಸ್ಕ್ರಿಪ್ಷನ್ ಅಬೌಟ್ ವಿ ಹೆಚ್ ಟಿ ನಾನು ಇದನ್ನೆಲ್ಲ ಮಾಡಾಕಿದ್ದೀನಿ. ಎಸ್, ಐ ಆಮ್ ಗೋಯಿಂಗ್ ಟು ರೈಟ್ ದ ಫಿಗರ್ ಹಿಯರ್. ಬರೀಲೇಬೇಕೆ ಸರ್? ಅಲ್ಲಲ್ಲ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗುತ್ತೆ ಮಾರ್ಕ್ಸ್. ಒನ್ ಮೋರ್ ಪ್ರಾಬ್ಲಮ್ ಇಸ್ ದ ರಿಲೇಟೆಡ್ ಟು ಕೋನ್. ದೇರ್ ವಿ ಕ್ಯಾನ್ ಲೂಸ್ ದ
ಮಾರ್ಕ್ಸ್ ಅನ್ಲೆಸ್ ಮೆನ್ಷನ್ ಡಯಾಗ್ರಾಮ್. ಸೊ ಅದಕ್ಕೆ ನಾನು ಇಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೇನೆ. ಸೊ ದಿಸ್ ಈಸ್ ಹೈಟ್, ದಿಸ್ ಈಸ್ ಆರ್ ಬೇಸ್ ರೇಡಿಯಸ್ ಅಂತ. Is it or not? What we have to find out once more, please. dH by dt. What is the data? 12 m cube per second that related to volume. So dV by dt is there in the data. So we should recall volume formula. Volume of a cone. Yes, ille V be the volume of a cone. ಬರಿಬೇಕು, ಮಾರ್ಕ್ಸ್ ಇರುತ್ತೆ. ವಾಲ್ಯೂಮ್ ಆಫ್ ಎ ಕೋನ್. ಆಮೇಲೆ ಪ್ಲೀಸ್ ಆರ್ ಬೇಸ್ ರೇಡಿಯಸ್ ಆಫ್ ಎ ಕೋನ್ ಅಂತ ಬರಿಬೇಕು. ಇದು ಬೇಸ್ ರೇಡಿಯಸ್. ಆಮೇಲೆ ಹೆಚ್ ಹೈಟ್ ಆಫ್ ದಿ ಕೋನ್. ಇದಕ್ಕೆ ಮಾರ್ಕ್ಸ್ ಕಟ್ ಮಾಡ್ತಾರೆ ಸರ್ ಅಂತ ಕೇಳಬೇಡಿ, ನೀವು ಮಾರ್ಕ್ಸ್ಗೋಸ್ಕರನೇ ಎಲ್ಲೂ ಓದ್ತಾ ಇಲ್ಲ. ಹೈಟ್ ಆಫ್ ದಿ ಕೋನ್ ಇವೆಲ್ಲ ಬರೆದಿರಬೇಕು. ದೆನ್ ಶಲ್ ವಿ ರಿಕಾಲ್ ವಾಲ್ಯೂಮ್ ಆಫ್ ಎ ಕೋನ್. ಏನು ವಾಲ್ಯೂಮ್ ಆಫ್ ಎ ಕೋನ್ ಇದುವರೆಗೆ ಯೂಸ್ ಮಾಡಲಿಲ್ಲ, ನಾವು ಮರೆತು ಬಿಟ್ಟಿದ್ದೀವಿ ಸರ್. 3 ನ್ಯೂಮರೇಟರ್ 4 ಬರಲ್ಲ, ಸ್ಪಿಯರ್ಗಾದ್ರೆ 4 ಬರುತ್ತೆ. ಬಿಕಾಸ್ ನೋಡಿ, ಇಲ್ಲಿ ದರ್ ಇಸ್ ಅ ಸಬ್ಜೆಕ್ಟ್ ಟು ಡಿಫ್ರೆನ್ಶಿಯೇಟ್ ವಾಲ್ಯೂಮ್ ಆಫ್ ಎ ಕೋನ್ ಅಂಡ್ ವಾಲ್ಯೂಮ್ ಆಫ್ ಎ ಸ್ಪಿಯರ್. ಕೋನ್ ಮೆಹಂದಿ ಹಾಕೊಳ್ಳೋಂಥ ಕೋನ್ ನೀನು ಒಂದತ್ರ ಬಿಸಾಕಿದ್ರೆ 4 ಡೈರೆಕ್ಷನ್ಸ್ ಕಡೆಯಿಂದ ನೋಡಿದ್ರೆ ಒಂದೇ ತರ ಕಾಣಲ್ಲ ಕೋನ್ ಎಲ್ಲೋ. ಅದೇ ನೀನು ಬಾಲ್ನ ಬಿಸಾಕು, ಬಾಲ್ ಇಸ್ ಅ ಸ್ಪಿಯರ್. ಬಾಲ್ನ ಎಲ್ಲೆಂದ್ರಲ್ಲಿ ಬಿಸಾಕ್ಬಿಟ್ಟು ಯಾವ ಡೈರೆಕ್ಷನ್ ಕಡೆಯಿಂದ ನೋಡು ಒಂದೇ ಶೇಪ್ ಕಾಣುತ್ತೆ. ಯಾವ ಡೈರೆಕ್ಷನ್ ಕಡೆಯಿಂದ ಅಂದ್ರೆ ನಿನಗೆ ಎಷ್ಟು ಡೈರೆಕ್ಷನ್ಸ್ ಇದೆ? 4 ಡೈರೆಕ್ಷನ್ಸ್. ಮತ್ತೆ 3Dಗೆ ಹೋಗ್ಬೇಡ, ಮತ್ತೆ ಅಪ್ ಡೌನ್ ಬರುತ್ತಲ್ಲ ಸರ್ ಅಂತ. ಯಾವ ಡೈರೆಕ್ಷನ್ ಕಡೆಯಿಂದ ಆದ್ರೂ ನೋಡು, ನಿನಗೆ ಬಾಲ್ ಅನ್ನೋದು ಸೇಮ್ ಶೇಪ್ ಅಲ್ಲಿ ಕಾಣುತ್ತೆ. ಅದಕ್ಕೆ 4 ಡೈರೆಕ್ಷನ್ಸ್ ಈಕ್ವಲ್ ಶೋಯಿಂಗ್ ಇರೋದ್ರಿಂದ ಅಲ್ಲಿ 4 ಯೂಸ್ ಮಾಡ್ತೀವಿ ಸ್ಪಿಯರ್ಗೆ. ಇಲ್ಲಿ ಕೋನ್ಗೆ ಹಂಗಲ್ಲ, ಇಲ್ಲೇ ಒಂದು ಮೆಜರ್ಮೆಂಟ್ ಇರುತ್ತೆ, ಇಲ್ಲೇ ಒಂದು ಮೆಜರ್ಮೆಂಟ್ ಇರುತ್ತೆ, ಇಲ್ಲೇ ಒಂದು ಮೆಜರ್ಮೆಂಟ್ ಇರುತ್ತೆ. ಅದಕ್ಕೆ ಮೇಲ್ಗಡೆ ನೆಕ್ ಹತ್ರ ತುಂಬಾ ಸಣ್ಣಕ್ಕಿರುತ್ತೆ, ಮಧ್ಯದಲ್ಲಿ ಸ್ವಲ್ಪ ದಪ್ಪಕ್ಕೆ ಬರುತ್ತೆ, ಕೊನೆಗೆ ಸ್ವಲ್ಪ ಅಗಲ ಬರುತ್ತೆ. ಅದಕ್ಕೆ ಆವರೇಜ್ ಆಗಿ 3 ತಗೊಳ್ತೇವೆ. ಯಾಕಂದ್ರೆ ನೀವು ಲ್ಯಾಬಲ್ಲಿ 3 ಎಕ್ಸ್ಪೆರಿಮೆಂಟ್ಸ್ 3 ಟ್ರಯಲ್ಸ್ ಮಾಡಿ ಆವರೇಜ್ ಫೈಂಡ್ ಔಟ್ ಮಾಡಿದ್ರೆ ಸಮ್ ಆಫ್ ಬೈ 3 ಅಂತ ಹೊಡಿತೀವಿ. ಅದೇ ರೀತಿ ಇಲ್ಲಿ ಮೆಜರ್ಮೆಂಟ್, ಮಧ್ಯದಲ್ಲಿ ಮೆಜರ್ಮೆಂಟ್, ಕೊನೆಯಲ್ಲಿ ಮೆಜರ್ಮೆಂಟ್, ಆವರೇಜ್ ತಗೋಬೇಕು. ಅದಕ್ಕೆ ಬೈ 3 ಬರುತ್ತೆ, 4 ಬರಲ್ಲ. ಇಲ್ಲಿ ಬೈ 3 ಪೈ ಆರ್ ಸ್ಕ್ವೇರ್ ಎಚ್. ಇಸ್ ಇಟ್ ಆರ್ ನಾಟ್? ಪೈ ಆರ್ ಸ್ಕ್ವೇರ್ ಎಚ್. ಸೊ ಫಾರ್ಮುಲಾ ಏನೋ ಕಷ್ಟಪಟ್ಟು ರೀಕಾಲ್ ಮಾಡಿಕೊಂಡು. ಆದರೆ ಇಲ್ಲಿ ಮಕ್ಕಳಿಗೆ ಸಣ್ಣ ಸಮಸ್ಯೆ. ನೀವು ಮಕ್ಕಳು ಇಲ್ಲ ಅಂತದ್ದಿಲ್ಲ, ನೀವು ಎಸ್ ದೊಡ್ಡವರೇ ಆಗಿದ್ದೀರಾ, ಬಟ್ ನಾನು ಯೂಸ್ ಮಾಡ್ತಿರೋ ಮಕ್ಕಳ ಅಂತ ಫೀಲ್ ಆಗಬೇಡಿ ನೀವು. ಎಸ್ ಪ್ಲೀಸ್. ಇಲ್ಲಿ ಸ್ಟೂಡೆಂಟ್ಸ್ ಸಹಜವಾಗಿ ಏನು ಮಿಸ್ಟೇಕ್ ಮಾಡ್ತಾರೆ, ಇನ್ನೇನು ಫಾರ್ಮುಲಾ ಜ್ಞಾಪಿಸ್ಕೊಂಡಿದ್ವಿ, ಎಸ್ ಸ್ಟಾರ್ಟ್ ಡಿಫ್ರೆನ್ಶಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ ಹೋಗ್ತಾರೆ. ಆವಾಗ ನಿನಗೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇನ್ನೊಂದ್ಸರಿ ನೋಡ್ರಿ, ನೀವು ಪೈ ಆರ್ ಸ್ಕ್ವೇರ್ ಹೆಚ್ ಮತ್ತೊಮ್ಮೆ ಬರೆದೆ ನಾನು. ಎಸ್ 6 ವೇರಿಯಬಲ್ ಹೆಚ್ಚು ವೇರಿಯಬಲ್ ಇಲ್ಲಿ. ಇರ್ಲಿ ಬಿಡ್ರಿ ಸರ್, ಡಿಫ್ರೆನ್ಶಿಯೇಷನ್ ಮಾಡ್ಬೇಕಾದ್ರೆ ಪ್ರಾಡಕ್ಟ್ ಮಾಡ್ಬೇಕಾಗುತ್ತೆ. ಮಾಡೋಣ ಬಿಡಿ ಸರ್, ಅಲ್ಲೆಲ್ಲ ಮಾಡಿದವಲ್ಲ ಪ್ರಾಡಕ್ಟ್. ಈ ಬೇಡ ಅಂತಂದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂತಾನೆ, ಸಬ್ಜೆಕ್ಟ್ಗೆ ಇಷ್ಟ ಇಲ್ಲ ಅಂತಾನೆ ಸರ್. ಸಬ್ಜೆಕ್ಟ್ಗೆ ಇಷ್ಟ ಇರಲ್ಲ. ಯಾಕೆ ಸರ್? ಪ್ಲೀಸ್, if you supposed to keep r square as it is, find dh by dt, differentiate dh by dt. dh by dt ಏನೋ ಇಲ್ಲಿದೆ, ಮತ್ತೆ r ವ್ಯಾಲ್ಯೂ ಎಲ್ಲಿದೆ? ಅದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಆಗಿ ನಾನು ಸ್ಟಾರ್ ಮಾರ್ಕ್ ಹಾಕಿರ್ತಕ್ಕಂಥದ್ದು ಯಾತಕ್ಕೆ ಕೊಟ್ಟಿದ್ದಾರೆ ಅಂದ್ರೆ, ಅಟ್ ದಿ ಡಿಫ್ರೆನ್ಶಿಯೇಟಿಂಗ್ ಸ್ಟೆಪ್ the formula of a volume of a cone having 2 variables, namely r and h, and product symbol is between those 2 alphabets, we should use the product rule. Corresponding to that product rule, we don't have data. ಅದಕ್ಕೆ ಅವನೇನು ಹೇಳ್ತಾನೆ, ಇದು ಸಿಂಗಲ್ ಲೆಟರ್ಗೆ ಕನ್ವರ್ಟ್ ಮಾಡಿಬಿಡಿ, ನಾವು ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದೇವೆ ಅಂತಾನೆ. ಏನು ಹೆಲ್ಪಿಂಗ್ ಸರ್? ನೋಡಿ, ಇಲ್ಲಿ h is equal to 1/6r ಅಂದ್ರೆ 1/6 ಆಫ್ ದಿ ರೇಡಿಯಸ್ ಅಂತ ಕೊಟ್ಟ. ಹೌದಾ? h is equals to r/6. ಈಗ ನಿಮ್ಗೆಲ್ಲ ಎಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತಿದ್ದೀನಿ, ನೀವೆಲ್ಲ ಆನ್ಸರ್ ಮಾಡಬೇಕು. ಈಗ ಈ ಕನ್ವರ್ಷನ್ ಅಲ್ಲಿ ಆರ್ ಇರ್ಲಿನ ಎಚ್ ಇರ್ಲಿನ? ನೀವು ಆರ್ ಇರ್ಲಿ ಅಂದ್ರೆ ಹೆಚ್ ಪ್ಲೇಸ್ ಅಲ್ಲಿ ಆರ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅವಾಗ ಇಲ್ಲೊಂದು ಆರ್ ಇರುತ್ತೆ, ಈ ಹೆಚ್ ಜಾಗಕ್ಕೆ ಒಂದು ಆರ್ ಬರುತ್ತೆ, ಅವಾಗ ಆರ್ ಕ್ಯೂಬ್ ಆಗುತ್ತೆ. ಇಲ್ಲ ಸರ್, ಆರ್ ಹೊರಟೋಗ್ಲಿ, ಎಚ್ ಇರ್ಲಿ ಅಂದ್ರೆ ನಾನು ಆರ್ ಪ್ಲೇಸ್ಗೆ ನೋಡಿ, ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 6h ಆಗುತ್ತೆ. h is equal to r/6 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ r is equal to 6h ಆಗುತ್ತೆ. ಇಲ್ಲ ಸರ್, ಆರ್ ಅನ್ನು ಎಲಿಮಿನೇಟ್ ಮಾಡಿಬಿಡಿ, ಹೆಚ್ಚಿನ ಉಳಿಸ್ಕೊಳ್ಳೋಣ ಅನ್ನೋದಾದ್ರೆ ಈ ವ್ಯಾಲ್ಯೂ ತಗೊಂಡೋಗಿ ಇಲ್ಲ ಹಾಕ್ತೀನಿ.
ಇಲ್ಲ ಸರ್ ಹೆಚ್ಚನ್ನು ಕಳಿಸ್ಬಿಡೋಣ 6 ಉಳಿಸ್ಕೊಳ್ಳೋಣ ಅಂದರೆ ಈ H ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಸೊ ನಾಲೆಡ್ಜಲ್ಲಿ ನಿಮಗೆ ಯಾವುದು ಉಳಿಸ್ಕೊಳ್ಳೋಣ? ಹೆಚ್ಚೇ ಉಳಿಸ್ಕೋಬೇಕು. ಯಾಕೆ? ಟು ಫೈಂಡ್ ಡಿ ಎಚ್ ಬೈ ಡಿ ಟಿ. ಯಾವುದು ಹೊರಟೋಗ್ಬೇಕು? ಆರ್ ಹೊರಟೋಗ್ಬೇಕು. ಅಂದರೆ ಇವೆಲ್ಲ ಡಿಫ್ರೆನ್ಷಿಯೇಷನ್ ಮಾಡೋದಕ್ಕಿಂತ ಮುಂಚೆ ಮಾಡ್ಕೋಬೇಕಾ? ಆಫ್ಟರ್ ಕಂಪ್ಲೀಷನ್ ಆಫ್ ದಿಸ್ ಸಿಂಪ್ಲಿಫಿಕೇಶನ್ ಅಂಡ್ ಎ ಕನ್ವರ್ಷನ್ ಆಫ್ ಆರ್ ಟು ಹೆಚ್, ಹೆಚ್ ಟು ಆರ್, ದೆನ್ ವಿ ಗೋ ಟು ಡಿಫ್ರೆನ್ಷಿಯೇಷನ್. ಅಂದರೆ 1/3 ಪೈ ಹೆಚ್, ಆರ್ ವ್ಯಾಲ್ಯೂ ನಥಿಂಗ್ ಬಟ್ 6h². ಆರ್ ಎಲಿಮಿನೇಟ್ ಆಯಿತು. ಸೊ ಟು ಅವಾಯ್ಡ್ ಪ್ರಾಡಕ್ಟ್ ರೂಲ್ we need some conversion. For that reason only they are providing in the data. ನಾವು ಪ್ರಾಡಕ್ಟ್ ಅವಾಯ್ಡ್ ಮಾಡಬೇಕಾದ್ರೆ ಕನ್ವರ್ಷನ್ ಬೇಕು. ಆರ್ ಹೆಚ್ಚಿಗಾದ್ರೂ ಬರ್ಕೋಬಹುದು, ಹೆಚ್ಚಿಗಾರ ಅದಕ್ಕೆ ಸೊ ಅವನು ಕೊಟ್ಟಿರಬೇಕು ಹೆಚ್ಚಿಗೆ ಆರ್ಗೆ ರಿಲೇಷನ್, ಆ ರಿಲೇಷನ್ ಇಲ್ಲಿ ಹಾಕಬೇಕಾಗುತ್ತೆ. ಹೌದಾ? ಆಗ ವಿ ಇಸ್ ಈಕ್ವಲ್ ಟು 1/3 ಪೈ 36h³ ಆಗುತ್ತೆ. ಇದು ಹೇಗೆ? ಈ ಸ್ಕ್ವೇರ್ 6ಗೆ ಅಪ್ಲೈ ಮಾಡಿದಾಗ 6² 36. ಈ ಸ್ಕ್ವೇರ್ ಹೆಚ್ಚಿಗೆ ಅಪ್ಲೈ ಮಾಡಿದಾಗ H² ಪಕ್ಕದಲ್ಲಿ ಒಂದು ಹೆಚ್ಚಿದೆ. ಅದ್ಯಾವುದು ಸರ್? ಫಾರ್ಮುಲಲ್ಲಿರೋ ಹೆಚ್. ಇಸ್ ಇಟ್ ಆರ್ ನಾಟ್? S3 1s 3 12s ಓಡ್ಕೋಬಹುದು. ವಿ ಇಸ್ ಈಕ್ವಲ್ಸ್ ಟು 12 ಪೈ ಇಂಟು h³. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t. ವಿ ಗೆಟ್ dv by dt is equals to 12 pi is a constant. H² differentiation just like x³ is again just like x power n. ಅಲ್ಲಿಗೆ 3 into h² into dh by dt ಖಂಡಿತವಾಗ್ಲೂ ಬರುತ್ತಿಲ್ಲ. ಯಾಕೆ? ವೇರಿಯಬಲ್ is h. We have to differentiate with respect to t. This is given data. ಇದು ಕೊಟ್ಟಿದ್ದಾರೆ. We are not go to find to dv by dt. ಅದನ್ನು ಪ್ರೊವೈಡ್ ಮಾಡಿದ್ದಾರೆ. is 12 pi into 3. What is the value of h? 4² into dh by dt. 12 get cancel. ನಿಮ್ಗೊಂದು ಕಾಯಿಲೆ ಇದೆ, ಇದು ಕ್ಯಾನ್ಸಲ್ ಆದ್ಮೇಲೆ ಈ ಕಡೆ ಏನಿರಲ್ಲ ಅಂತನಾದ್ರೂ ಹೇಳ್ಕೊಡ್ತಾರೆ. ಅದು 0 ಆದ್ರೂ ಅನ್ಕೊಳ್ತಾರೆ. 3 1 ಇರುತ್ತಲ್ಲಿ. ಇಸ್ ಈಕ್ವಲ್ಸ್ ಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ 4²? 16. 16 is 48 pi into dh by dt. ನಾವೇನು ಫೈಂಡ್ ಔಟ್ ಮಾಡಬೇಕಾರದು? dh by dt. ಹಾಗಾದ್ರೆ ಈ 48 pi ಈ ಕಡೆ ಬಂದ್ರೆ ಏನಾದರೂ ಮೈನಸ್ ಆಗುತ್ತಾ ಅಥವಾ ಪ್ಲಸ್ ಆಗುತ್ತಾ? ಏನಾದರೂ ಆಗುತ್ತಾ? ಪ್ಲಸ್ ಆಗಲ್ಲ, ಮೈನಸ್ ಆಗಲ್ಲ. ಸ್ವಲ್ಪ ಏನು ಹೇಳ್ತಾ ಇದ್ದೀನಿ ಜ್ಞಾಪಿಸ್ಕೊಡಿ. ಇಲ್ಲಿ ಇಂಟು ಇರೋದ್ರಿಂದ ಇದು 1/48 ಪೈ ಕೆಳಗಡೆ ಬರುತ್ತೆ. 1 ಕೆಳಗಡೆ ಬರುತ್ತಿದ್ದು ಅರ್ಥ ಆಯ್ತಾ? ಯಾವ್ದು 1 ಕೆಳಗಡೆ ಬರೋದು? 48 ಪೈ ಏನಿದೆ ಅಲ್ಲಿಗೆ ಇದು ಬರೋಷ್ಟಲ್ಲ 1 ಕೆಳಗೆ ಬಂದ್ಬಿಡುತ್ತಿದ್ದು. ಗೊತ್ತಾಗ್ತಿದ್ಯಾ? ಎಸ್. ಆಗ ನಾವು ಉಳಿಯೋದೇನು? dh by dt. ಅಲ್ಲಿಗೆ ಇಲ್ಲಿಗೆ ನೀವು ಆನ್ಸರ್ ನಿಲ್ಲಿಸಾಕಿದ್ರೆ, ನಾನು ಏನು ಬಾಕ್ಸ್ ಹಾಕಿಟ್ಟಿದ್ದೀನ ಅಲ್ಲಿಗೆ ನೀವು ಆನ್ಸರ್ ನಿಲ್ಲಿಸಾಕಿದ್ರೆ ಯು ಆರ್ ಗೆಟಿಂಗ್ ಓನ್ಲಿ 4 marks. ವಿ ಶುಡ್ ರೈಟ್ ಕನ್ಕ್ಲೂಷನ್ ಅಟ್ ಲಾಸ್ಟ್. ಏನು? ಅಲ್ಲಿಗೆ ಹೈಟ್ ಆಫ್ ದಿ ಕೋನ್ ಇನ್ಕ್ರೀಸಿಂಗ್. ಡೋಂಟ್ ಯೂಸ್ ಸಚ್ ಎ ಸಿಂಬಲ್ಸ್ ಇನ್ ಮ್ಯಾಥ್ಸ್. ಬೋರ್ಡ್ಸ್ ಇನ್ಸಫಿಷಿಯೆಂಟ್ ಆಗಿರೋದ್ರಿಂದ ನಾನು ಆ ಕೆಲಸ ಮಾಡ್ತಾ ಇದ್ದೀನಿ. ಇದು ಕೆಮಿಸ್ಟ್ರಿಗೆ ಹೋದಾಗ ಇನ್ಕ್ರೀಸಿಂಗು ಎವಾಪರೇಷನ್ ಆಫ್ ಗ್ಯಾಸ್ ಆ ಲೆಕ್ಕಕ್ಕೆ ಬಂದ್ಬಿಡುತ್ತೆ. ಹೈಟ್ ಆಫ್ ದಿ ಕೋನ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 1/48 ಪೈ ಡಿನಾಮಿನೇಟರ್ಗೆ ಇರಬೇಕು. ಆಯ್ತಾ? ಇಫ್ ಯು ಡಿಡ್ ನಾಟ್ ಮೆನ್ಷನ್ ಯೂನಿಟ್ ಹಿಯರ್ ಯು ಲೂಸ್ ದ ಮಾರ್ಕ್ಸ್. Height which dimensional? Single dimension. So centimeter per time seconds ಅಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ಅಷ್ಟೇ centimeter per second. Then only you are getting 5 marks. ಕನ್ಕ್ಲೂಷನ್ ಮಸ್ಟ್ ಅಂಡ್ ಶುಡ್ ಬರೀಲೇಬೇಕು. ಯಾವ ಕಾರಣಕ್ಕೂ ಕನ್ಕ್ಲೂಷನ್ ಮಿಸ್ ಮಾಡಂಗೆ ಇಲ್ಲ. ಹೌದಾ? ಎಸ್. ಟುಡೇ ಮಂಡೇ 14th ನಾವೇನೋ ಪ್ಲ್ಯಾನ್ ಮಾಡಿ ಡೌಟ್ಸ್ ಕ್ಲಾಸ್ ಅಂತ ಕರೆಸ್ಕೊಂಡು ಬೆಟರ್ ದ್ಯಾನ್ ಯೂಟ್ಯೂಬ್ ಕ್ಲಾಸಸ್ ಏನೋ ಸಮಥಿಂಗ್ ಮಾಡಬೇಕು ನಿಮಗೆ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಸೊ ಟುಡೇ ಕ್ಲಾಸ್ ಫಾರ್ ಬಾಯ್ಸ್ ಫ್ರಮ್ 8:30 to 1:30. ನೀವು ಮಾರ್ನಿಂಗ್ ಏನಾದರೂ ಕ್ಲಾಸ್ ನೋಡಿ ನೋಟ್ಸ್ ಮಾಡ್ಕೊಂಡಿದ್ರೆ ಸಾವಧಾನವಾಗಿ ಕ್ಲಾಸ್ಗೆ ಹೋಗಿ. ಇಲ್ಲ ಎದ್ದಿದ್ದೇ ಲೇಟು, ಮ್ಯಾಕ್ಸರ್ ಕ್ಲಾಸ್ ಅಪ್ಲೋಡ್ ಮಾಡಾಕಿದ್ದಾರೆ. ಯಾವಾಗ ನೋಡೋದಂದರೆ 1:30ಗೆ ಆರಾಮ್ಸೆ ಬಂದು ಊಟ ಮಾಡಿಕೊಂಡು ಕ್ಲಾಸನ್ನು ಪ್ಲೇ ಮಾಡಿ ನೋಟ್ಸ್ ಅಪ್ಡೇಟ್ ಮಾಡ್ಕೊ. ವಿ ಹ್ಯಾವ್ ಡಿಡ್ ಜಸ್ಟ್ 5 to 6 ಪ್ರಾಬ್ಲಮ್ಸ್. ಆಲ್ ಆರ್ 5 marks ಇನ್ ರೇಟ್ ಮೆಜರ್. ಎಸ್.
ಈ ಈ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅದನ್ನು ದಯವಿಟ್ಟು ಸಕ್ಸಸ್ ಆಗೋದಕ್ಕೆ ಪ್ರಯತ್ನ ಪಡಬೇಕೆ ಹೊರತು ನಮ್ಮ ಏನದು ಪ್ರೆಸ್ಟೇಜ್ ಅಂತೀವಿ ನೋಡಿ, ಏನೋ ನಾವು ಪ್ಲ್ಯಾನ್ ಮಾಡಿ ಕ್ಲಾಸಸ್ ಮಾಡ್ತಿರೋದ್ರಿಂದ ನೀವು ಕಲ್ಲೆಸೆಯುವಂಥ ಕೆಲಸಗಳು, ಕ್ಲಾಸ್ಗೆ ಬರ್ದಿರೋಕ್ಕೆ ಇಷ್ಟ ಇಲ್ಲದಿರೋ ಕಡೆಯಿಂದ ನೀವೇನೇ ಮಾಡಲಿ ನಾವು ನ್ಯಾಯವಾಗಿ ನ್ಯಾಯ ರೀತಿಯಲ್ಲಿ ಇಟ್ಕೊಂಡು ನಿಮ್ಗೇನು ಹೆಲ್ಪ್ ಮಾಡಬೇಕು ಅಂತ ಮಾಡ್ತಿದ್ವಿ. ದಯವಿಟ್ಟು ಎಲ್ಲರೂ ಬಂದು ಅಟೆಂಡ್ ಆಗಿ ಕ್ಲಾಸ್ ಕೇಳಿದ್ರೆ, ಆನ್ಲೈನ್ ಕ್ಲಾಸ್ ಅವಾಯ್ಡ್ ಮಾಡಿದ್ರೆ ನೀವು ಮಾಡೋಷ್ಟು ಹೆಲ್ಪ್ ಇನ್ನೇನಿಲ್ಲ ನಮಗೆ. ಆನ್ಲೈನ್ ಕ್ಲಾಸ್ ಅವಾಯ್ಡ್ ಮಾಡ್ತೀರಿ ಸಾಕಾದ್ರೆ ನೀವೆಲ್ಲರೂ ಅಟೆಂಡ್ ಆದರೆ ನಿಮಗೇನು ಪ್ರಾಬ್ಲಮ್ ಇಲ್ಲ ಅಂತಂದರೆ, ನಮ್ಗೆ ಯಾರು ಏನು ಪ್ರಾಬ್ಲಮ್ ಮಾಡಿಲ್ಲ ಅಂತಂದರೆ ನೀವು ಕ್ಲಾಸಸ್ ಅಟೆಂಡ್ ಮಾಡಿದ್ರೆ ಕ್ಲಾಸ್ ರೂಮಲ್ಲಿ ಹೇಳ್ಕೊಡ್ತೀವಿ. ಏನೇ ಪ್ರಾಬ್ಲಮ್ ಆಗಲಿ, ಪ್ರಾಬ್ಲಮ್ ಬರೋದಾಗಲಿ ನಿಮ್ಮ ಕಡೆಯಿಂದ ಬರಬೇಕೆ ಹೊರತು ನಮ್ಮ ಕಡೆಯಿಂದ ಆಗೋಕ್ಕೆ ಸಾಧ್ಯವಿಲ್ಲ. ಸೊ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತು ಬಾಯ್ಸ್ ಕ್ಲಾಸ್ ಇರುತ್ತೆ. ನೀವು ವಿಡಿಯೋ ಮಾರ್ನಿಂಗ್ ಕೇಳಿದರೆ 8:30ಗೆ ದಯವಿಟ್ಟು, ಅಕಸ್ಮಾತ್ ಮಾರ್ನಿಂಗ್ ಕ್ಲಾಸ್ ಕೇಳಲಿಲ್ಲ, ಮ್ಯಾಕ್ಸ್ ಸರ್ ಅಪ್ಲೋಡ್ ಮಾಡಿರೋದು ಮರ್ತಿದ್ದೀರಾ, ಎಸ್ ಆಫ್ಟರ್ ಕ್ಲಾಸ್ ಯು ಕ್ಯಾನ್ ಫಿನಿಶ್ ದ ಕ್ಲಾಸ್ ಥ್ರೂ ಅಲಾಂಗ್ ವಿತ್ ನೋಟ್ಸ್.